ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶ್ರೀಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರುಂ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರಮಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವೇ ಕೌಸ್ತುಭಸ್ಯತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ श्रीवासरंगपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमद्गजीनं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्री श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। नव्यरङ्गेति इन्द्राङ्घ्रि पङ्कजभ्रमरायितं नव्यमङ्गलभूषं श्रीवरदार्य गुरुं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। सारस्वतस्रोतो कुलामोदवासितं श्रुतीनां श्रमायालं छठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं साधर्मचरीं शौरेः समन्त्रित जगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्ते स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पल श्रीसरदपरिचयादेश संवर्धमानः नाभीनाळीकरीं खण्मधुकरपटले दत्तहस्तावलम्बः अस्माकं सम्पदोघान् विरलतुलसीदाम सञ्जात भूमा काळिन्दी कान्तिहारी कलेतु वपुषः काळिमा कैटभारेः। ಜೀವಸರದಲ್ಲಿ 5 ಶ್ಲೋಕಗಳನ್ನ ಅಧ್ಯಯನ ಮಾಡಿದ್ವಿ. ಅದರಲ್ಲಿ 6ನೇ ಶ್ಲೋಕ ಜೀವಾತ್ಮ ಸ್ವರೂಪದ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಜೀವಾತ್ಮನಿಗೆ ಜ್ಞಾನ ಸ್ವರೂಪ ಮತ್ತೆ ಜ್ಞಾನ ಗುಣ ಎರಡೂ ಇದೆ, ಅವನು ಸ್ವಯಂ ಪ್ರಕಾಶನಾದವನು ಅನ್ನೋದನ್ನ ಹೇಳ್ತಾರೆ. ಇವಾಗ ಆತ್ಮ ಸ್ವೇನೇ ಸಜ್ಜಿತಿ ಅಂದ್ರೆ ಸ್ವಯಂ ಪ್ರಕಾಶತ್ವವನ್ನ ಹೇಳ್ತಾರೆ ಜೀವಾತ್ಮನಿಗೆ. ಹಿಂದೆ ಅವನಿಗೆ ಜ್ಞಾನ ಸ್ವರೂಪ ಇದೆ ಅಂತ ಹೇಳಿ ಮತ್ತೆ ಅವನಿಗೆ ಜ್ಞಾನ ಗುಣಕನೂ ಹೌದು. ಇದೆಲ್ಲವೂ ಕೂಡ ಶ್ರುತಿಯಿಂದಲೇ ಪ್ರಧಾನವಾಗಿ ನಮಗೆ ತಿಳಿದು ಬರುವಂತಹದ್ದು. ಆ ವಿಷಯದಲ್ಲಿ ಈಗ ಜೀವಾತ್ಮನ ಸ್ವಯಂ ಪ್ರಕಾಶತ್ವ ಅನ್ನೋದು, ಸ್ವಪ್ರಕಾಶತ್ವ, ಸ್ವಯಂ ಪ್ರಕಾಶತ್ವ, ಈ ವಿಷಯವನ್ನ ಈಗ ವಿಚಾರ ಮಾಡಿ ನಿರೂಪಣೆ ಮಾಡ್ತಾರೆ. ಆತ್ಮ ಸ್ವೇನೈವ ಸಿದ್ಧ್ಯತ್ಯಹಮಿತಿ ನಿಗಮೈಃ ಯತ್ ಸ್ವಯಂ ಜ್ಯೋತಿರುಕ್ತಃ ಸ್ವಾಪೇಪ್ಯಸ್ಯ ಸ್ವಸಿದ್ಧಾವಶೈಷಿ ಸುಖಮಿತ್ಯಕ್ಷತ ಪ್ರತ್ಯಭಿಜ್ಞಾ ಚೇತಶ್ಚಾನ್ಯಾನಪೇಕ್ಷಂ ಮತಿಷು ನೈ ಭವೇತ್ ಕಿಂಚ ವೇದಾಂತ ದೃಷ್ಟ್ಯಾ ಜ್ಞಾನತ್ವಾದೇಶ ಧೀವತೆ ಸ್ವವಿಷಯ ಧಿಷಣ ನಿರ್ವ್ಯಪೇಕ್ಷ ಸ್ವಸಿದ್ಧಿಃ. ಇದರಲ್ಲಿ ಆತ್ಮ ಸ್ವಯಂ ಪ್ರಕಾಶ ಅಂತ ಹೇಳಿದ್ರೆ ಶಾಸ್ತ್ರದಿಂದ ಹೇಗೆ ತಿಳಿಯಕ್ಕೆ ಸಾಧ್ಯ? ಶಾಸ್ತ್ರ ಯಾಕೆ ಬೇಕು? ತಾನಿಗೆ ತಾನೇ ಪ್ರಕಾಶ ಆಗ್ತಾ ಇರುವಾಗ ಶಾಸ್ತ್ರದ ಅವಶ್ಯಕತೆ ಇಲ್ಲ, ಶಾಸ್ತ್ರವೇದ್ಯ ಕೂಡ ಅಂತ ಹೇಗೆ ಹೇಳಕ್ ಸಾಧ್ಯ? ಶಾಸ್ತ್ರದಿಂದಲೂ ತಿಳಿತಾನೆ, ತಾನೇ ತಿಳಿತಾನೆ ಅಂದ್ರೆ ಎರಡೆರಡು ಪ್ರಮಾಣಗಳಿಂದ ಒಂದು ಪದಾರ್ಥನ ತಿಳಿಯೋದು ಅನ್ನೋದು ಹೇಗೆ ಸರಿ ಹೋಗುತ್ತೆ? ಶಾಸ್ತ್ರ ಅನ್ನೋದು ಅತೀಂದ್ರಿಯ ವಿಷಯವನ್ನು ತಿಳಿಸುತ್ತೆ. ಸ್ವಯಂ ತನಗೆ ತಿಳಿದ್ರೆ ಅವನು ಶಾಸ್ತ್ರದಿಂದಲೂ ತಿಳಿತಾನೆ ಹೀಗೆ ಹೇಳಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂದ್ರೆ ತನ್ನನ್ನು ತಾನೇ ತಿಳಿದ್ರೆ ಬೇರೆ ಪ್ರಮಾಣದ ಅಪೇಕ್ಷೆ ಇಲ್ಲ ಅವನಿಗೆ. ತನ್ನ ಇರುವಿಕೆಯಲ್ಲಿ ಬೇರೆ ಪ್ರಮಾಣನ ಅಪೇಕ್ಷಿಸುವುದಿಲ್ವೋ ಅದು ಸ್ವಯಂ ಪ್ರಕಾಶ ಅಂತ ಹೇಳಲ್ಪಡುತ್ತೆ. ಆತ್ಮ ಶ್ರುತಿಗಮ್ಯನಾದರೆ ಜಡನಾಗಬೇಕಾಗುತ್ತೆ ಅನ್ನೋ ಸಮಸ್ಯೆಯನ್ನ ಇಲ್ಲಿ ಪರಿಹಾರ ಮಾಡ್ತಾರೆ. ಬೇರೆ ಒಂದರಿಂದ ತಿಳಿಯಲ್ಪಡುವವನು ಅಂತ ಅರ್ಥ. ಬೇರೆ ಒಂದು ಜ್ಞಾನದಿಂದ ತಿಳಿಯಲ್ಪಡುವವನಾದರೆ ಅದು ಜಡವಾಗಬೇಕು. ಜಡ ಪದಾರ್ಥಗಳಿಗೆ ಆ ರೀತಿ ಇದು ನಮ್ಮ ಸಿದ್ಧಾಂತದಲ್ಲಿ ಬಹಳ ಆಶ್ಚರ್ಯವಾಗಿ ಸ್ಥಾಪಿಸಲ್ಪಟ್ಟಿದೆ. ಯಾವುದು 3 ಪದಾರ್ಥಗಳ ಸ್ವಾಮಿ ದೇಶಿಕನ್ ಇದಕ್ಕೆ ಅದರ ಒಂದು ಸಾಧರ್ಮ್ಯ ವೈಧರ್ಮ್ಯಗಳನ್ನೆಲ್ಲ ಅನೇಕ ಗ್ರಂಥಗಳಲ್ಲಿ ಪರೀಕ್ಷೆ ಮಾಡ್ತಾರೆ. ತತ್ವಮುಕ್ತ ಕಲಾಪ ಶಾಸ್ತ್ರೀಯವಾದ ಗ್ರಂಥ.
ರಹಸ್ಯತ್ರಯ ಸಾರದಲ್ಲಿಯೂ ಹಾಗೆಯೇ ತತ್ವತ್ರಯಾಧಿಕಾರದಲ್ಲಿ, ತತ್ವತ್ರಯ ಚುಳಕ ಅನ್ನುವಂತಹ ಗ್ರಂಥ, ಅದರಲ್ಲಿಯೂ ಆಶ್ಚರ್ಯವಾಗಿ ಬಹಳ ಸುಲಭವಾಗಿ ನಮಗೆ ತಿಳಿಸ್ತಾರೆ ವಿಷಯಗಳನ್ನ. ಈಗ ಜೀವಾತ್ಮ, ಧರ್ಮಭೂತ ಜ್ಞಾನ ಮತ್ತೆ ಬೇರೆ ದೇಹ ಮೊದಲಾದ ಪದಾರ್ಥಗಳು, ಮೂರು ವಿಷಯಗಳು ಇರುವಾಗ ಇಲ್ಲಿ ಜೀವಾತ್ಮನ ವಿಷಯ ನೋಡ್ತೀವಿ ಪ್ರಧಾನವಾಗಿ. ಇನ್ನು ಪರಮಾತ್ಮನವರೆಗೆ ಹೋಗಿಲ್ಲ. ದೇಹ, ಜೀವಾತ್ಮ, ಅವನಿಗೆ ಸೇರಿದ ಧರ್ಮಭೂತ ಜ್ಞಾನ, ಈ ಮೂರು ವಿಷಯಗಳಲ್ಲಿ ವಿಷಯಗಳ ಒಂದು ಸ್ವರೂಪವನ್ನ ಬಹಳ ಅದ್ಭುತವಾಗಿ ಸ್ವಾಮಿ ದೇಶಿಕನ್ ರಹಸ್ಯ ಗ್ರಂಥದಲ್ಲಿ ನಿರೂಪಣೆ ಮಾಡ್ತಾರೆ. ಅದನ್ನ ಈಗ ಶೇರ್ ಮಾಡ್ತೀನಿ. ಅದು ನೋಡಿದ್ರೆ ನಮ್ಗೆ ಸ್ವಲ್ಪ ಸ್ಪಷ್ಟವಾಗಿ ವಿಷಯ ತಿಳಿದು ಬಿಡುತ್ತೆ. ಮೊದಲು ಮುಂದಿನ 2-3 ಶ್ಲೋಕಗಳಲ್ಲಿ ಅದೇ ಬರುವಂತ ವಿಷಯ. ಆದ್ದರಿಂದ ಇಲ್ಲಿ ಒಂದು ಸ್ಲೈಡ್ ತರ ಅದನ್ನ ಮಾಡಿದ್ದೇನೆ, ಸುಲಭವಾಗಿ ತಿಳಿಯಲಿ ಅಂತ ಹೇಳ್ಬಿಟ್ಟು. ದೇಹವು, ಧರ್ಮಭೂತ ಜ್ಞಾನ ಮತ್ತೆ ಆತ್ಮ, ಮೂರು ವಿಷಯಗಳು ಇಲ್ಲಿ ನೋಡಬಹುದು. ದೇಹಾದಿ ಜಡ ಪದಾರ್ಥ, ದೇಹಾದಿ ಅಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ ಎಲ್ಲವೂ ಕೂಡ ಇದೆಲ್ಲ ಜಡ ಪದಾರ್ಥಗಳು ಅಂತ ಹೇಳಲ್ಪಟ್ಟಿದ್ದು. ಇದಕ್ಕೆ ಪರಾಕ್ ಜಡ ದ್ರವ್ಯಂ ಅಂತ ಆರಂಭದಲ್ಲೇ ದ್ರವ್ಯ ದ್ರವ್ಯ ಪ್ರಭೇದಾತೆ ಮಿತ ಉಭಯವಿದಂ ಅಂತ ಶ್ಲೋಕದಲ್ಲಿ ಹೇಳಿದ್ರು. ಇದು ಪರಾಕ್ ದ್ರವ್ಯ. ಪ್ರತ್ಯೇಕ ಪರಾಕಲ್ಲಿ ಪರಾಕ್ ದ್ರವ್ಯವಾದದ್ದೆಲ್ಲ ಜಡ, ಮತ್ತೆ ಇದು ಜಡ ದ್ರವ್ಯ. ಜಡ ದ್ರವ್ಯ ಅಂದ್ರೆ ಸ್ವಯಂ ಪ್ರಕಾಶವಾಗದೆ ಇರೋದು ಅಂತ ಅರ್ಥ. ಇದು ಹೇಗೆ ಅಂದ್ರೆ ಇದಕ್ಕೆ ಲಕ್ಷಣ ಪರತಃ ಪರಸ್ಮೈ ಭಾಸಮಾನಂ. ಪರತಃ ಅನ್ನೋ ಇನ್ನೊಂದರ ಮೂಲಕ ಪರಸ್ಮೈ ಇನ್ನೊಬ್ಬರಿಗೆ ತಿಳಿದು ಬರುತ್ತೆ. ಭಾಸಮಾನ ಅಂದ್ರೆ ಸ್ವತಃ ತನ್ನನ್ನು ತಿಳಿಯೋದಿಲ್ಲ, ಮತ್ತೆ ತನ್ನನ್ನೇ ತಾನು ತೋರಿಸ್ಕೊಳ್ಳೋದಿಲ್ಲ. ಪರಸ್ಮೈ ಭಾಸಮಾನ ಹೇಗೆ? ಅದು ಯಾವಾಗ್ಲೂ ಪರಸ್ಮೈ ಭಾಸಮಾನವೇ. ಅದು ಇನ್ನೊಬ್ಬರಿಗೆ ತಿಳಿಯೋ ಪದಾರ್ಥ, ಜಡ ಪದಾರ್ಥ. ಒಂದು ಘಟ ಇದೆ, ಘಟ ತನ್ನನ್ನು ತಾನು ತಿಳಿಯೋದಿಲ್ಲ, ತನ್ನನ್ನ ಬೇರೆಯವ್ರಿಗೆ ತೋರಿಸ್ಕೊಡುತ್ತೆ. ಹೇಗೆ ತೋರಿಸ್ಕೊಡುತ್ತೆ ಅಂದ್ರೆ ತಾನಾಗಿಯೇ ತೋರಿಸೋದಿಲ್ಲ, ಅದನ್ನು ತಿಳಿಯೋದಕ್ಕೆ ಒಂದು ಜ್ಞಾನ ಬೇಕು ಅದಕ್ಕೆ. ಅಂತ ಪರತಃ ಪರಸ್ಮೈ, ಸ್ವತಃ ಆಗ್ಬಿಟ್ರೆ ಸ್ವಯಂ ಪ್ರಕಾಶವಾಗುತ್ತೆ. ಅದು ತನ್ನನ್ನು ತಾನೇ ನಾನು ಘಟ ಅಂತ ತಿಳಿಸೋದಿಲ್ಲ. ಘಟವನ್ನು ನಾವು ಹೇಗೆ ತಿಳಿತೀವಿ? ಘಟ ಒಂದು ಪದಾರ್ಥ ನೋಡಿದ್ರೆ ನಮ್ಗೆ ಕಣ್ಣು ಇದೊಂದು ಪದಾರ್ಥ ಇದೆ ಅಂತ ತಿಳಿಸುತ್ತಷ್ಟೇ. ಇದೇನು ಪದಾರ್ಥ ಅನ್ನೋದನ್ನ ಕಣ್ಣು ತಿಳಿಸೋದಿಲ್ಲ. ಕಣ್ಣು ಏನಿದ್ರು ಬೆಳಕೆಲ್ಲ ಇದ್ರೆ ಇಲ್ಲೊಂದು ಪದಾರ್ಥ ಇದೆ ಅಂತ ತಿಳಿಸುತ್ತೆ. ನಮ್ಮ ಧರ್ಮಭೂತ ಜ್ಞಾನವೇ ಇದು ಘಟ, ಇದು ಬೇರೆ ಪದಾರ್ಥ, ಇದು ಮನುಷ್ಯ, ಇವನು ಕುದುರೆ, ಇದು ಹಸು, ಇದು ಮರ, ಇದು ಕಲ್ಲು. ಈ ಪದಾರ್ಥಗಳ ಜ್ಞಾನ ಎಲ್ಲ ಉಂಟಾಗುವುದು ನಮಗೆ ಜ್ಞಾನದಿಂದ, ಧರ್ಮಭೂತ ಜ್ಞಾನದಿಂದಲೇ ಹೊರತು ಕಣ್ಣಿನಿಂದ ಮೊದಲಾದ ಇಂದ್ರಿಯಗಳಿಂದಲ್ಲ. ಇಂದ್ರಿಯಗಳೆಲ್ಲ ಅಜಡಗಳು, ತನ್ನನ್ನು ತೋರಿಸೋದಿಲ್ಲ, ವಿಷಯಗಳನ್ನು ತೋರಿಸೋದಿಲ್ಲ. ಅದು ಅಜಡ. ಬೇರೆ ಒಂದು ಜ್ಞಾನದಿಂದ ಬೇರೆಯವರಿಗೆ ಮಾತ್ರವೇ ಪ್ರಕಾಶವಾಗುವಂತಹದ್ದು. ಅದಕ್ಕೆ ಜಡ ಪದಾರ್ಥಗಳು ಅಂತ ಹೇಳೋದು. ಅದು ಪರಾಕ್ ಜಡ ದ್ರವ್ಯಗಳು. ಧರ್ಮಭೂತ ಜ್ಞಾನ ಹೇಗೆ ಅಂತ ಹೇಳಿದ್ರೆ ಪರತಃ ಸ್ವತಶ್ಚ ಪರಸ್ಮೈ ಭಾಸಮಾನಂ. ಸ್ವಾಮಿ ದೇಶಿಕನ್ ಕೂಡ ಲಕ್ಷಣ. ಇದು ಪರಾಕ್ ಅಜಡ ದ್ರವ್ಯಂ ಅಂತ ಹೇಳಿದ್ರು. ಪರಾಕ್ ಅಜಡ ದ್ರವ್ಯ. ದ್ರವ್ಯಗಳ ವಿಭಾಗ ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೋಬೇಕು. ದ್ರವ್ಯದಲ್ಲಿ ದ್ರವ್ಯ ಅದ್ರವ್ಯ ಅಂತ ಹೇಳಿದ್ರಲ್ಲಿ, ದ್ರವ್ಯದಲ್ಲಿ ಪ್ರಕೃತಿ ಕಾಲ ಎರಡು ಕೂಡ ಜಡ. ಅಂದ್ರೆ ಜಡ ಅಜಡ ಅಂತ ಎರಡು ಭಾಗ ದ್ರವ್ಯದಲ್ಲಿ. ಜಡ ಪದಾರ್ಥದಲ್ಲಿ ಪ್ರಕೃತಿ ಕಾಲ, ಅಜಡದಲ್ಲಿ ಈಶ್ವರ ಧರ್ಮಭೂತ ಜ್ಞಾನ, ಇದು ಜೀವಾತ್ಮ ಮತ್ತೆ ನಿತ್ಯ ವಿಭೂತಿ. ಅದರಲ್ಲಿ ಅಜಡ ದ್ರವ್ಯದಲ್ಲಿ ಪ್ರತ್ಯಕ್ ಮತ್ತೆ ಪರಾಕ್ ಅಂತ ಮತ್ತೆ ಎರಡು ವಿಭಾಗ. ಪ್ರತ್ಯಕ್ನಲ್ಲಿ ಈಶ್ವರ ಜೀವ, ಪರಾಕಿನಲ್ಲಿ ನಿತ್ಯ ವಿಭೂತಿ ಧರ್ಮಭೂತ ಜ್ಞಾನ. ಷಟ್ ಪದಾರ್ಥಗಳು ನಮ್ಮ ಸಿದ್ಧಾಂತದಲ್ಲಿ 6 ಪದಾರ್ಥಗಳನ್ನ ಸ್ವಾಮಿ ದೇಶಿಕನ ಆರಂಭದಲ್ಲಿ ನಿರೂಪಣೆ ಮಾಡಿದ್ರು. ದ್ರವ್ಯ, ಅದನ್ನ ಇಲ್ಲಿಯೇ ಒಂದು ಸ್ಲೈಡ್ ಅಲ್ಲಿ ಇಟ್ಟಿದ್ದೀನಿ ನಾನು. ದ್ರವ್ಯವನ್ನು ನೋಡಿದಾಗ ದ್ರವ್ಯದಲ್ಲಿ ಪ್ರಕೃತಿ ಕಾಲ ಜೀವ ಈಶ್ವರ ನಿತ್ಯ ವಿಭೂತಿ ಮತ್ತೆ ಧರ್ಮಭೂತ ಜ್ಞಾನ. ಈ 6 ಪದಾರ್ಥಗಳು ನಮಗೆ 6 ಪದಾರ್ಥಗಳನ್ನ, ಇದು ಶೇರ್ ಆಗಿಲ್ಲ ಅಂತ ಕಾಣುತ್ತೆ. 6 ಪದಾರ್ಥಗಳನ್ನ ಹೇಳಿದ್ರು. 6 ಪದಾರ್ಥಗಳನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ದ್ರವ್ಯದಲ್ಲಿ ಪ್ರಕೃತಿ ಕಾಲ
ಇದೆರಡು ಕೂಡ ಜಡ ದ್ರವ್ಯಗಳು. ಜೀವ ಮತ್ತೆ ಈಶ್ವರ ಪ್ರತ್ಯೇಕಾದ ಅಜಡ ದ್ರವ್ಯಗಳು. ನಿತ್ಯ ವಿಭೂತಿ ಮತ್ತೆ ಧರ್ಮಭೂತ ಜ್ಞಾನ ಪರಾಕಾದ ಅಜಡ ದ್ರವ್ಯಗಳು. 6 ದ್ರವ್ಯಗಳನ್ನ ನಿರೂಪಣೆ ಮಾಡಿದ್ರು. ಈ 6 ದ್ರವ್ಯಗಳಲ್ಲಿ ಯಾವುದು, ಅದಕ್ಕೆ ಲಕ್ಷಣವೇನು ಒಂದೊಂದಕ್ಕೂ ಅಂತ ಹೇಳಿದ್ರೆ ಇಲ್ಲಿ ತಿಳಿಯುತ್ತೆ. ಅದಕ್ಕೆ ನಮ್ಗೆ ದೇಹ ಮೊದಲಾದ ಜಡ ಪದಾರ್ಥಗಳೆಲ್ಲ ಹೇಗೆ ಅಂದ್ರೆ ಪರತಃ ಪರಸ್ಮೈ ಭಾಸಮಾನಂ. ಇದು ತನ್ನನ್ನು ತಾನು ತೋರಿಸ್ಕೊಳ್ಳೋದಿಲ್ಲ, ತಾನು ತಿಳಿಯೋದು ಇಲ್ಲ. ಯಾವಾಗಲೂ ಇನ್ನೊಬ್ರಿಗೆ ತಿಳಿಯುತ್ತೆ. ಪರಸ್ಮೈ ಅಷ್ಟೇ, ಸ್ವಸ್ಮೈ ಅನ್ನೋದಿಲ್ಲ. ಇದಕ್ಕೆ ಸ್ವತಃ ಅನ್ನೋದಿಲ್ಲ, ಪರತಃ ಅನ್ನೋದೇ. ಪರತಃ ಪರಸ್ಮೈ ಅದುವೇ ಧರ್ಮಭೂತ ಜ್ಞಾನ. ಪರತಃ ಸ್ವತಶ್ಚ ಪರಸ್ಮೈ ಭಾಸಮಾನ. ಇದಕ್ಕೂ ಸ್ವಸ್ಮೈ ಭಾಸಮಾನತ್ವ ಇಲ್ಲ, ತನ್ನನ್ನು ತಾನು ತಿಳಿಯೋದಿಲ್ಲ ಧರ್ಮಭೂತ ಜ್ಞಾನ. ಆದರೆ ಇನ್ನೊಬ್ಬರಿಗೆ ತೋರಿಸುತ್ತೆ ತನ್ನನ್ನ. ಹೇಗೆ ತೋರಿಸುತ್ತೆ ಅಂದ್ರೆ ತಾನಾಗಿಯೇ ಕೂಡ ತೋರಿಸುತ್ತೆ, ಇನ್ನೊಂದು ಜ್ಞಾನದ ಮೂಲಕವೂ ಅದನ್ನು ತಿಳಿಯಬಹುದು. ಆದ್ದರಿಂದ ಅದು ಬೇರೆ ವಿಷಯಗಳನ್ನ ತನ್ನನ್ನ ಬೇರೊಬ್ಬರಿಗೆ ಪ್ರಕಾಶಪಡಿಸುತ್ತೆ. ಬೇರೊಬ್ಬರಿಗೆ ಅಂದ್ರೆ ಇದು ಮುಖ್ಯವಾಗಿ ತನ್ನ ಆಶ್ರಯಕ್ಕೆ ಅಂತ ತಿಳಿಬೇಕು. ಯಾವ ಪದಾರ್ಥ, ಒಂದು ಧರ್ಮ ಅನ್ನೋದು ಒಂದು ದ್ರವ್ಯವನ್ನ ಆಶ್ರಯಿಸಿಯೇ ಇರಬೇಕು. ಧರ್ಮ ಇದು ದ್ರವ್ಯವಾದರೂ ಕೂಡ ಧರ್ಮವಾಗಿರೋದ್ರಿಂದ ಧರ್ಮಭೂತ ಜ್ಞಾನ ಅನ್ನೋದು ಜೀವಾತ್ಮನನ್ನ ಆಶ್ರಯಿಸಿಯೇ ಇರುತ್ತೆ. ಅದು ತನ್ನ ಆಶ್ರಯಕ್ಕೆ ತನ್ನನ್ನು ತಾನೇ ತೋರಿಸುತ್ತೆ, ಮತ್ತೆ ಬೇರೆ ಪದಾರ್ಥಗಳನ್ನು ತೋರಿಸುತ್ತೆ. ಇದು ಧರ್ಮಭೂತ ಜ್ಞಾನದ ಲಕ್ಷಣ. ತನ್ನನ್ನು ತಾನು ತಿಳಿಯೋದಿಲ್ಲ, ಬೇರೆ ವಿಷಯಗಳನ್ನ ಪ್ರಕಾಶಪಡಿಸುತ್ತೆ. ಸ್ವಯಂ ಪ್ರಕಾಶ ಅಂತ ಹೇಳೋದು. ಜೀವಾತ್ಮ ಹೇಗೆ ಅಂದ್ರೆ ತಾನಾಗಿಯೇ ತನ್ನನ್ನು ತಿಳಿತಾನೆ, ಬೇರೆ ಜ್ಞಾನದಿಂದಲೂ ತನ್ನನ್ನು ತಿಳಿತಾನೆ. ಇದುವೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸ್ವಯಂ ಪ್ರಕಾಶಕ್ಕೆ ಇದು ವಿರೋಧವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಸ್ವಸ್ಮೈ ಭಾಸಮಾನಂ, ತಾನಾಗಿಯೇ ತನ್ನನ್ನು ತಿಳಿತಾನೆ. ಪರತಶ್ಚ ಸ್ವಸ್ಮೈ ಭಾಸಮಾನಂ, ಶಾಸ್ತ್ರದಿಂದಲೂ ತಿಳಿಬಹುದು. ಅವನು ತನ್ನ ಸ್ವರೂಪವನ್ನ ಶಾಸ್ತ್ರದಿಂದಲೂ ತಿಳಿತಾನೆ ಜೀವಾತ್ಮ. ನೇರಾಗಿಯೂ ನಾನು ಇದೀನಿ ಅಂತ ತಿಳಿತಾನೆ. ನೇರವಾಗಿ ತಿಳಿಯೋದು 3 ವಿಷಯಗಳು. ಅವನು ಅಹಂ ಅಸ್ಮಿ, ನಾನು ಇದೀನಿ ಅಂತ ತಿಳಿತಾನೆ. ಅಹಂ ಏಕಃ ಅಂತ ತಿಳಿತಾನೆ, ನಾನು ಒಬ್ಬನೇ ಅಂತ ತಿಳಿತಾನೆ. ಅಹಂ ಅನುಕೂಲ ಅಂತ ತಿಳಿತಾನೆ, ನನಗೆ ನನ್ನ ಸ್ವರೂಪ ಅನುಕೂಲವಾಗಿದೆ ಅಂತ ಹೇಳಿಬಿಟ್ಟು ಮಂದಾನುಕೂಲ್ಯ, ಅದನ್ನ ಮಂದಾನುಕೂಲ್ಯವನ್ನ ಅನುಭವಿಸಬಹುದು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅನುಕೂಲತ್ವ, ಏಕತ್ವ, ಸತ್ವ, ಈ 3 ವಿಷಯಗಳನ್ನ ತಿಳಿತಾನೆ ತಾನಾಗಿಯೇ. ಬೇರೆ ಎಲ್ಲ ವಿಷಯವನ್ನು ತನ್ನ ಧರ್ಮಭೂತ ಜ್ಞಾನದಿಂದ ತಿಳಿಬೇಕು. ತಾನು ಅಣು ಅಂತ ತಿಳಿಯೋದಿಲ್ಲ ನೇರವಾಗಿ ಜೀವಾತ್ಮ. ತನ್ನ ಸ್ವರೂಪ ಅಣುವೇ ವಿಭುವೇ ಇದು ತಿಳಿದು ಬರೋದಿಲ್ಲ. ಇದೆಲ್ಲ ಕೂಡ ಅವನು ಪರಮಾತ್ಮನಿಗೆ ಶೇಷಭೂತನಾಗಿರೋನು. ಇವಾಗೆಲ್ಲ ಪರಮಾತ್ಮನಿಗೆ ತಾನು ಶರೀರನಾಗಿದ್ದೇನೆ, ಇದೆಲ್ಲವೂ ಕೂಡ ಅವನು ಶಾಸ್ತ್ರದಿಂದ ತಿಳಿತಾನೆ. ಎಂದ ಪರತಃ ಸೊ ಬೇರೆಯಿಂದಲೂ ತನ್ನನ್ನು ತಿಳಿತಾನೆ, ಸ್ವತಃ ಕೂಡ ತಿಳಿತಾನೆ. ಸ್ವತಃ ಸ್ವಸ್ಮೈ ಭಾಸಮಾನಂ, ಪರತಶ್ಚ ಸ್ವಸ್ಮೈ ಭಾಸಮಾನಂ. ಮತ್ತೆ ಪರತಃ ಪರಸ್ಮೈ ಭಾಸಮಾನಂ ಇದು ಇದೆ. ಅವನು ಬೇರೆ ಜ್ಞಾನದಿಂದ ಬೇರೆಯವರಿಗೂ ತಿಳಿಯಬಹುದು. ನಮ್ಮ ಧರ್ಮಭೂತ ಜ್ಞಾನದಿಂದ ಇನ್ನೊಂದು ದೇಹದಲ್ಲಿ ಜೀವಾತ್ಮ ಇದ್ದಾನೆ ಅಂತ ನಾವು ತಿಳಿಬಹುದು. ಜೀವಾತ್ಮನನ್ನ ಇರುವಂತಹದ್ದು ಇದಾನೆ ಅಂತ ತಿಳಿಯುತ್ತೆ. ನೇರವಾಗಿ ತಿಳಿದೇ ಹೋದ್ರು ಪ್ರತ್ಯಕ್ಷವಾಗಿ ಮೋಕ್ಷದಲ್ಲಿ ತಿಳಿಬಹುದು. ಆದರೆ ಇಲ್ಲಿ ಅನುಮಾನದಿಂದ ತಿಳಿತೀವಿ. ಹೀಗೆ ಪರತಃ ಪರಸ್ಮೈ ಭಾಸಮಾನಂ, ಇನ್ನೊಂದು ಬೇರೆಯವರ ಧರ್ಮಭೂತ ಜ್ಞಾನದಿಂದ ಅವನು ಬೇರೆಯವರಿಗೂ ಕೂಡ ತಿಳಿದು ಬರ್ತಾನೆ. ಇರೋದು ತನ್ನನ್ನು ತಾನೇ ತಿಳಿತಾನೆ, ತನ್ನ ಧರ್ಮಭೂತ ಜ್ಞಾನದಿಂದಲೂ ತನ್ನನ್ನು ತಿಳ್ಕೊತಾನೆ. 3 ಜೀವಾತ್ಮನ ಲಕ್ಷಣ. ಇವುಗಳ ಲಕ್ಷಣವನ್ನ ಸ್ವಾಮಿ ದೇಶಿಕನ್ ಹೇಳ್ತಾರೆ ಅದ್ಭುತವಾಗಿ. ಪರತಃ ಪರಸ್ಮೈ, ಸ್ವತಃ ಪರತಶ್ಚ ಪರಸ್ಮೈ. ಇದು ಬರೀ ಪರಸ್ಮೈ ಮಾತ್ರ. ಇದೆರಡು ಕೂಡ ಇದು ಪರಾಕು, ಇದು ಪ್ರತ್ಯಕ್ಷಾದ್ರೂ ಕೂಡ ಇದು ಪರಾಕೇನೆ, ಇದು ಪ್ರತ್ಯಕ್ತ್ವ ಇಲ್ಲ. ಇದೆರಡಕ್ಕೂ ಪ್ರತ್ಯಕ್ತ್ವ ಇಲ್ಲ. ಪ್ರತ್ಯಕ್ತ್ವ ಅಂದ್ರೆ ಸ್ವಸ್ಮೈ ಬರ್ಬೇಕು, ಪರಾಕ್ತ್ವ ಅಂದ್ರೆ ಪರಸ್ಮೈ. ಇದು ಬರೀ ಪರಾಕ್ ಅಷ್ಟೇ. ಇದೆರಡು ಕೂಡ ದೇಹ ಮತ್ತೆ ಧರ್ಮಭೂತ ಜ್ಞಾನ, ಅಚೇತನಗಳು ಮತ್ತೆ ಧರ್ಮಭೂತ ಜ್ಞಾನ ಎಲ್ಲ ಪರಾಕ್ ದ್ರವ್ಯಗಳೇ. ಆದರೆ ಇದು ಜಡ ದ್ರವ್ಯ ಅಚೇತನ, ಧರ್ಮಭೂತ ಜ್ಞಾನ ಅಜಡ ದ್ರವ್ಯ. ಆದ್ರಿಂದ ತಾನಾಗಿಯೇ ತನ್ನನ್ನು ತೋರಿಸ್ಕೊಡುತ್ತೆ, ಅದು ಇದೆ ಅದಕ್ಕೆ. ಆದರೆ ಆತ್ಮನು ಪ್ರತ್ಯಕ್ತ್ವ, ಸ್ವಯಂ ಪ್ರಕಾಶತ್ವ ಎರಡೂ ಇದೆ ಅವನಿಗೆ. ಆದ್ದರಿಂದ ಅವನು ಪ್ರತ್ಯಕ್ಕಾದ ಅಜಡ ದ್ರವ್ಯ ಅಂತ ಹೇಳ್ತೀವಿ. ಸ್ವತಃ ಪರಸ್ತಶ್ಚ ತನ್ನನ್ನು ತಿಳಿತಾನೆ, ಪರತಃ ಪರಸ್ಮೈ ಭಾಸಮಾನ್. ಹೊರಗಡೆವರೆಗೂ ಅವನನ್ನು ತಿಳಿಬಹುದು, ಬೇರೆಯವರು ಕೂಡ. ಇದು
ಇವುಗಳ ಒಂದು ಲಕ್ಷಣ ಸಂಗ್ರಹವಾಗಿ ಅದನ್ನ ಆಮೇಲೆ ಶೇರ್ ಮಾಡ್ತೀನಿ ಈ ಸ್ಲೈಡ್ ಅನ್ನ ನೋಡ್ಕೋಬಹುದು. ಆ ವಿಷಯಗಳೆಲ್ಲ ಈಗ ಕೆಲವು ಶ್ಲೋಕಗಳಲ್ಲಿ ಇಲ್ಲಿ ಮುಂದೆ ಬರೋ ವಿಷಯಗಳೆಲ್ಲ ಅದೇನೆ. ಈ ಶ್ಲೋಕಗಳಲ್ಲಿ ಇಲ್ಲಿ ಹೇಳುವಾಗ ಅದೇ ಸ್ವಯಂ ಪ್ರಕಾಶ ಆದ್ರೆ ಶಾಸ್ತ್ರ ವೇದ್ಯ ಹೇಗಾಗಕ್ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ಅದು ತನ್ನ ಪ್ರಮಾಣವನ್ನು ತಿಳಿಯಕ್ ತನ್ನನ್ನ ಬೇರೆ ಪ್ರಮಾಣವೇ ಬೇಕಾಗಿಲ್ಲ, ತಾನೇ ತಿಳಿತಾನೆ ಅಂದ್ರೆ ಸ್ವಯಂ ಪ್ರಕಾಶ. ಬೇರೆಯಿಂದ ತಿಳಿಯೋದಾದ್ರೆ ಜಡವಾಗ್ಬೇಕಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ನಿಗಮೈಹಿ ಸ್ವಯಂ ಜ್ಯೋತಿ ಉಕ್ತಃ ಶ್ರುತಿ ಹೇಳುತ್ತೆ, ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಯಾಜ್ಞವಲ್ಕ್ಯರು ಹೇಳುವಂತಹ ಮಾತು ಜ್ಯೋತಿರ್ಬ್ರಾಹ್ಮಣ ಅಂತ ಬೃಹದಾರಣ್ಯಕಲ್ಲಿ ಅದ್ಭುತವಾದ ಒಂದು ಭಾಗ ಜ್ಯೋತಿರ್ಬ್ರಾಹ್ಮಣ. ಇಲ್ಲಿ ಅವ್ರಿಗೆ ಆತ್ಮ ಸ್ವರೂಪವನ್ನು ಹೇಳ್ತಾರೆ. ಹೇಳುವಾಗ ಬೆಳಕಿರುವಾಗ ಅವನು ಸೂರ್ಯ ಇರ್ತಾನೆ, ಬೆಳಕಲ್ಲಿ ಎಲ್ಲ ತಿಳಿತಾನೆ. ಸೂರ್ಯ ಇಲ್ಲದೆ ಹೋದ್ರೆ ಚಂದ್ರ, ಅಗ್ನಿ, ಯಾರು ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಕಡೆಯಲ್ಲಿ ವಾಕಿನಿಂದ ತಿಳಿತಾನೆ. ಕತ್ತಲೆ ಇದ್ರೆ ಏನು ಲೈಟ್ ಬೆಳಕು ಏನು ಇಲ್ಲದೆ ಹೋದ್ರೆ ಮಾತಿನಿಂದಲೇ ನಾನು ಅವ್ರ ವ್ಯವಹಾರ ಮಾಡ್ಕೊಂಡು ತಿಳಿಬಹುದು. ಅದೂ ಇಲ್ಲ ಅಂದ್ರೆ ವಾಚಿ ಶಾಂತಾಯಂ ಅತ್ರಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಸ್ವಯಂ ಜ್ಯೋತಿ ತನ್ನನ್ನು ತಾನೇ ನೇರವಾಗಿ ತಿಳಿತಾನ, ಏನು ಬೇಕಾಗಿಲ್ಲ ಅಂತ ನಿರೂಪಣೆ ಮಾಡ್ತಾರೆ ಜ್ಯೋತಿರ್ಬ್ರಾಹ್ಮಣದಲ್ಲಿ. ಅದು ಉಪನಿಷತ್ತು ಹೇಳುವಾಗ ಆತ್ಮ ಸ್ವಯಂ ಪ್ರಕಾಶ ಅಂತ ತಿಳಿಸುತ್ತೆ. ಬೇರೆ ಯಾವ ಜ್ಞಾನವೂ ಅವನಿಗೆ ಬೇಕಾಗಿಲ್ಲ, ತನ್ನನ್ನು ತಾನು ತಿಳಿತಾನೆ. ಆದ್ದರಿಂದ ಆತ್ಮ ಅಹಮಿತಿ ಸ್ವೇನೈವ ಸಿದ್ಧ್ಯತಿ. ತಾನಾಗಿಯೇ ತನ್ನನ್ನ ತಿಳಿತಾನೆ. ಆತ್ಮ ಸ್ವೇನೈವ ಸಿದ್ಧ್ಯತಿ ಅಹಮಿತಿ ನಿಗಮೈಹಿ ಯತ್ ಸ್ವಯಂ ಜ್ಯೋತಿರುಕ್ತಃ. ವೇದಗಳಿಂದ ಸ್ವಯಂ ಜ್ಯೋತಿ ಅಂತ ಹೇಳಲ್ಪಟ್ಟಿದೆ, ಸ್ವಯಂ ಜ್ಯೋತಿ ಆದವನು ಅಂತ ಹೇಳ್ಬಿಟ್ಟು. ಸುಷುಪ್ತಿಯಲ್ಲಿ ಏನು ತಿಳಿಯೋದಿಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ ಅವಾಗ. ಸ್ವಾಪೇಪಿ ಅಸ್ಯ ಸ್ವಸಿದ್ಧೌ ಅಶಯಿಷಿ ಸುಖಮಿತಿ ಅಕ್ಷತಾ ಪ್ರತ್ಯಭಿಜ್ಞ. ಅಶೇಷಿ ಅಂದ್ರೆ ನಿದ್ದೆ ಮಾಡದೆ ಅಂತ ಅರ್ಥ. ನಿದ್ದೆ ಮಾಡದೆ, ಸುಖವಾಗಿ ನಿದ್ದೆ ಮಾಡದೆ, ಸುಖಂ ಅಶಯಿಷಿ, ಚೆನ್ನಾಗಿ ನಿದ್ದೆ ಮಾಡದೆ ಸುಖವಾಗಿ ಅಂತ ಅವನಿಗೆ ಪ್ರತ್ಯಭಿಜ್ಞೆ ಎದ್ದ ಮೇಲೆ ತಿಳಿಯುತ್ತೆ. ಅವನೇ ಇಲ್ಲದೆ ಹೋಗಿದ್ರೆ, ಅವನು ತನ್ನನ್ನು ತಿಳಿದೇ ಹೋಗಿದ್ರಲ್ಲಿ ಸುಖವಾಗಿ ನಿದ್ದೆ ಮಾಡಿದೆ ಅಂತ ಆಮೇಲೂ ತಿಳಿಯಕ್ ಆಗ್ಬಾರ್ದಾಗಿತ್ತು. ಆದ್ರಿಂದ ಅವನು ಅಹಂ ಸುಖಮಶಯಿಷಿ ಅಂತ ಹೇಳಿದಾಗ ಅಹಂ ಅನ್ನೋದು ಜೀವಾತ್ಮ ಸ್ವರೂಪ ನನ್ನನ್ನು ತಿಳಿತಾ ಇತ್ತು ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಆದ್ರಿಂದ ಅವನಿಗೆ ಸ್ವಸಿದ್ಧಿ ಅಲ್ಲಿಯೂ ಇದೆ ಅಂತ ಹೇಳ್ತಾರೆ. ಮೊದಲು ಆತ್ಮಾಹಮಿತಿ ಸ್ವೇನೈವ ಸಿದ್ಧತಿ ಎಂದ್ರು. ನಾನು ಅಂತ ತನ್ನನ್ನು ತೋರಿಸ್ಕೊಳ್ತಾ ಸ್ವಯಂ ಪ್ರಕಾಶ. ಎಲ್ಲರಿಗೂ ಜಗತ್ತಿನಲ್ಲಿ ಬರುತ್ತೆ ಅಹಂ ಅಂತ ಅನುಭವ. ವೈಶೇಷಿಕಾರಿಗಳು ಒಪ್ಪೋದಿಲ್ಲ ಅದನ್ನ. ಅವರು ಅನುಮಾನದಿಂದಲೇ ಸಾಧಿಸ್ತಾರೆ. ಜೀವಾತ್ಮನ ಸ್ವಯಂ ಪ್ರಕಾಶ ಅಂತ ಹೇಳೋದಿಲ್ಲ. ಸುಖ ದುಃಖ ಜ್ಞಾನ ಇದ್ರೆ ಆತ್ಮ ಅಂತ ಅವರು ಸೂತ್ರವಿದೆ, ಗೌತಮ ಸೂತ್ರ. ಅನುಮಾನದಿಂದಲೇ ಅದೆಲ್ಲ ಆತ್ಮನ ಲಿಂಗ ಅಂತ ಹೇಳ್ತಾರೆ, ಲಕ್ಷಣಗಳು. ಅದಿದ್ರೇನೆ ಆತ್ಮ ಅಂತ ಊಹೆ ಮಾಡಬೇಕು. ಸ್ವಯಂ ಪ್ರಕಾಶ ಅಂತ ಒಪ್ಪಲ್ಲ ಅವರು. ಆದ್ದರಿಂದ ಈ ಅನುಭವ ಆತ್ಮ ಸ್ವಯಂ ಪ್ರಕಾಶದಲ್ಲಿ ಪ್ರಮಾಣ ಆಗಲ್ಲ ಅಂತ ಹೇಳಿದ್ರೆ ಶ್ರುತಿ ಪ್ರಮಾಣವೇ ಇದೆ ಅಂತ ತೋರಿಸ್ತಾರೆ. ಒಂದೇ ವಿಷಯದಲ್ಲಿ ಅನೇಕ ಪ್ರಮಾಣಗಳು ಪ್ರವರ್ತಿಸಬಹುದು ಸಿದ್ಧಾಂತಕ್ಕೆ ಸಮ್ಮತ. ನಾವು ಒಪ್ಕೊಂಡಿದ್ದೀವಿ ಅದನ್ನು. ಶ್ರುತಿ ಕೂಡ ಆತ್ಮನ ಸ್ವಯಂ ಪ್ರಕಾಶತ್ವದಲ್ಲಿ ಪ್ರಮಾಣವಾಗುತ್ತೆ. ಸ್ವಯಂ ಪ್ರಕಾಶನಾದ್ರೆ ಅವನು ನಿತ್ಯವಾಗಿರೋದ್ರಿಂದ ಯಾವಾಗ್ಲೂ ತೋರ್ತಾ ಇರ್ಬೇಕಲ್ಲ. ಅವನು ತೋರದೇ ಇರುವ ಸಮಯ ಇರಲೇಬಾರದು. ಸ್ವಯಂ ಪ್ರಕಾಶ ಅಂದ್ರೆ ಯಾವಾಗ್ಲೂ ತೋರ್ತಾನೆ ಇರ್ಬೇಕು. ನನಗೆ ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಏನು ತಿಳಿಯೋದಿಲ್ಲ ಅಂತ ಹೇಳ್ತೀವಲ್ಲ, ಏನು ತಿಳಿದಿಲ್ಲ ನಿದ್ದೆ ಮಾಡಿದೆ ಅಂತ ಹೇಳ್ತೀವಲ್ಲ ನಾವು. ಹಾಗೆ ಸುಷುಪ್ತಿ ಇರುವಾಗ ಅಸ್ಯ ಸ್ವಸಿದ್ಧೋ ಸ್ವಾಪೇಪಿ ಸುಖಂ ಅಶೇಷಿ ಇಸಿ ಪ್ರತ್ಯಭಿಜ್ಞಾ ಅಕ್ಷತ. ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಒಂದು ಪ್ರತ್ಯಭಿಜ್ಞೆ ಎಚ್ಚರವಾದ ಮೇಲೆ ಬರುತ್ತಲ್ಲ, ಅದರಿಂದಲೇ ಅವನು ಇದ್ದ ಅಂತ ತಿಳಿಯುತ್ತೆ. ನಾನೇ ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ ಹೊರತು ಬೇರೆ ಯಾರೋ ನಿದ್ದೆ ಮಾಡಿದ್ರು ಅಂತ ಹೇಳಲ್ಲ. ಅವ್ರು ಯಾರು ಮಲಗಿದ್ರು ಅವರೇ ಎದ್ದೇಳ್ತಾರೆ. ಆದ್ದರಿಂದ ಮಲಗಿದವರೇ ಎದ್ದೇಳ್ತಾರೆ. ಶ್ರುತಿ ಹೇಳುತ್ತೆ, ಯದ್ಯದ್ ಭವಂತಿ ತದಾ ಭವಂತಿ ವ್ಯಾಘ್ರೋವಾ ಮಶುಕೋವಾ ಎಲ್ಲ ಹೇಳಿ ಪ್ರಾಣಿಗಳು ಅದಕ್ಕೂ ಸುಷುಪ್ತಿ ಇದೆ ಅಂತ ಶ್ರುತಿ ಹೇಳುತ್ತೆ. ಯಾರ್ಯಾರಾಗಿದಾರೋ ಯದ್ಯದ್ ಭವಂತಿ ತದಾ ಭವಂತಿ, ಅವರವರೇ ಎದ್ದೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಸುಖವಾಗಿ ನಿದ್ದೆ ಮಾಡಿದೆ. ಅದುವೇ ಪ್ರತ್ಯಭಿಜ್ಞೆ ಅನ್ನೋದು ಸ್ಮರಣೆಗೆ ಬರುತ್ತೆ ನಮ್ಗೆ. ಅದು ಮಾಡಿ ಅದರಿಂದಲೇ ನಮ್ಗೆ ತಿಳಿಯುತ್ತೆ ಅದು ಅಂತ ಹೇಳಿದ್ರು. ಆ ಪ್ರತ್ಯಭಿಜ್ಞೆ ಆತ್ಮನಿಗೆ ನೇರವಾಗಿ ಧರ್ಮಬೋಧ ಜ್ಞಾನ ತಿಳಿಯುವ ವಿಷಯವೇ ಇಲ್ಲ ಮನಸ್ಸಿನ ವಿಷಯವೇ ಅಂತ ಪ್ರಶ್ನೆ ಬರಬಹುದು ಇಲ್ಲಿ.
ಚೇತಶ್ಚ ಅನ್ಯ ಅನಪೇಕ್ಷಂ ಮತಿಷು ನಹಿ ಭವೇತ್ ಕಿಂಚ ವೇದಾಂತ ದೃಷ್ಟಿಯ ಜ್ಞಾನತ್ವಾತ್ ಏಷ ಧೀವತ್ ಸವಿಷಯ ದಿಶನ ನಿರ್ವ್ಯಪೇಕ್ಷ ಸುಸಿದ್ಧಿ. ಹೇಳ್ತಾರೆ ಇಲ್ಲಿ ಚೇತಃ ಅಂದ್ರೆ ಮನಸ್ಸು ಅಂತ ಅರ್ಥ. ಚೇತಶ್ಚ ಅನ್ಯ ಅನಪೇಕ್ಷಂ ಮತಿಷು ನಹಿ ಭವೇತ್. ಮನಸ್ಸು ಅನ್ನೋದು ಈ ಚಾತಶ್ಚ ಜ್ಞಾನವನ್ನ ಹುಟ್ಟಿಸೋದಕ್ಕಾಗೋದಿಲ್ಲ. ಮತಿಷು, ಮತಿ ಅಂದ್ರೆ ಮತಿಗಳಲ್ಲಿ ಅಂದ್ರೆ ಜ್ಞಾನಗಳಲ್ಲಿ ಅಂತ ಅರ್ಥ. ಮನಸ್ಸು ಚೇತಃ ಅನ್ನೋದು ಮತಿಷು ಬುದ್ಧಿಯಲ್ಲಿ, ಜ್ಞಾನದಲ್ಲಿ, ಅನ್ಯ ಅನಪೇಕ್ಷಂ ನಹಿ ಭವೇತ್, ಜ್ಞಾನ ಹುಟ್ಟಿಸಕ್ಕಾಗೋದಿಲ್ಲ ಇನ್ನೊಂದರ ಅಪೇಕ್ಷೆ ಇಲ್ಲದೆ. ನಮ್ಮ ಮನಸ್ಸು ಅಚೇತನ ಪದಾರ್ಥ. ಆ ಮನಸ್ಸು ತಾನೇ ಪದಾರ್ಥಗಳನ್ನ ತಿಳಿಸೋದಿಲ್ಲ ಆತ್ಮನಿಗೆ. ಅದು ಒಂದು ಚಾನೆಲ್ ತರ, ಒಂದು ದ್ವಾರ ಅಷ್ಟೇ. ಧರ್ಮಭೂತ ಜ್ಞಾನಕ್ಕೆ ಒಂದು ದ್ವಾರವಾಗಿದೆ. ಧರ್ಮಭೂತ ಜ್ಞಾನ ಮನಸ್ಸಿನ ಮೂಲಕ ಹರಿದು, ಇಂದ್ರಿಯಗಳ ಮೂಲಕ ಹರಿದು, ಪದಾರ್ಥಗಳನ್ನ ಒಡನೆ ಸಂಸರ್ಗ ಹೊಂದಿ ಆ ಪದಾರ್ಥ ವಿಷಯವನ್ನ ಮತ್ತೆ ಬಂದು ಆತ್ಮನಿಗೆ ತಿಳಿಸುತ್ತೆ. ಮನಸ್ಸು ಅನ್ನೋದು ಒಂದು ಇಂದ್ರಿಯ ಮಧ್ಯದಲ್ಲಿದೆ. ಅದು ಒಂದೇ ದ್ವಾರ ಎಲ್ಲ ಇಂದ್ರಿಯಗಳು, ಬೇರೆ ಇಂದ್ರಿಯಗಳಿಗೆ. ಅದರ ಮೂಲಕವೇ ಎಲ್ಲ ಇಂದ್ರಿಯಗಳಿಗೂ ಹೋಗುತ್ತೆ. ಆದ್ರಿಂದ ನಮಗೆ ಅನೇಕ ವಿಷಯ ತಿಳಿಯುವಾಗ್ಲೂ ಒಂದೊಂದಾಗಿಯೇ ತಿಳಿತೀವಿ. ಎಲ್ಲವನ್ನು ಒಟ್ಟಿಗೆ ತಿಳಿಯಕ್ ಸಾಧ್ಯವಿಲ್ಲ. ಅದು ಹಾಗಿದೆ. ಆ ಪರಮಾತ್ಮ ಸೃಷ್ಟಿ ಮಾಡಿರೋದು ದೇಹವನ್ನ ಹಾಗೆ ಮಾಡಿದ್ದಾನೆ. ಒಂದು ಸಿಂಗಲ್ ಚಾನೆಲ್ ಇದೆ ಮಧ್ಯ ಮನಸ್ಸು. ಎಲ್ಲ ಅದ್ರ ಮೂಲಕವೇ ಬರಬೇಕು ಫಿಲ್ಟರ್ ಆಗಿ. ಧರ್ಮಭೂತ ಜ್ಞಾನಕ್ಕೆ ಸಂಬಂಧ ಹೊಂದುತ್ತೆ ಆತ್ಮನಿಗೆ. ಆ ಮನಸ್ಸಿಂದ ಬರುವಾಗ ಒಂದು ವಿಷಯ ಒಂದ್ ಸತಿ ಬರುತ್ತೆ ಅಷ್ಟೇ. ಆದ್ರೆ ನಮಗೆ ಅದು ಬೇಗ ಬೇಗ ಆಗೋದ್ರಿಂದ ತಿಳಿಯೋದಿಲ್ಲ. ಅವ್ರು ಉದಾಹರಣೆ ಕೊಡುವಾಗ ಸ್ಪಷ್ಟವಾಗಿ ಒಂದು ಸ್ವಾರಸ್ಯವಾಗಿ ಉದಾಹರಣೆ ಕೊಡ್ತಾರೆ. ಹಿಂದೆ ಅದನ್ನ ಹೇಳಿದ್ದೀನಿ. ಒಂದು ಚಕ್ಕಲಿಯನ್ನು ಒಬ್ಬ ಬಾಯಲ್ಲಿ ಇಟ್ಟುಕೊಂಡು ಕಚ್ತಾನೆ. ಕಚ್ಚಿದಾಗ ಆ ಚಕ್ಕುಲಿಯ ಆಕಾರವನ್ನ ಕಣ್ಣಿನಿಂದ ನೋಡ್ತಾ ಇರ್ತಾನೆ. ಅದನ್ನ ಕಚ್ಚಿದಾಗ ಅದರ ರುಚಿಯನ್ನ ಅವನು ನಾಲಿಗೆಯಿಂದ ನೋಡ್ತಾನೆ. ಆ ಕಚ್ಚಿದಾಗ ಶಬ್ದವಾಗುತ್ತಲ್ಲ, ಅದನ್ನ ಕಿವಿಯಿಂದ ಕೇಳ್ತಾನೆ. ಮತ್ತೆ ಅದು ಬಾಯಿನಲ್ಲಿ ಇಟ್ಕೊಂಡಾಗ ಅದರ ಸ್ಪರ್ಶ ಅನುಭವವಾಗುತ್ತೆ, ಅದು ಹೇಗಿದೆ ಅಂತ ಹೇಳ್ಬಿಟ್ಟು. ಅದರ ವಾಸನೆಯನ್ನು ಮೂಗಿನಿಂದ ತಿಳಿತಾನೆ. 5 ಇಂದ್ರಿಯಗಳು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸ್ವಾರಸ್ಯವಾದ ಒಂದು ಉದಾಹರಣೆ. ಈ 5 ಇಂದ್ರಿಯಗಳಿಂದ ಎಲ್ಲ ತಿಳಿತಾನಲ್ಲ ಅವನು, ಇದು ಒಟ್ಟಿಗೆ ತಿಳಿತಾನ ಒಂದೊಂದೇ ಅಂತ ಹೇಳಿದ್ರೆ ಒಂದೊಂದಾಗಿಯೇ ತಿಳಿಬೇಕು ಅಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಅದರಿಂದ ಅದನ್ನ ಗೌತಮರು ಕೂಡ ಅದನ್ನು ಸ್ಪಷ್ಟವಾಗಿ ಒಂದು ಸೂತ್ರದಲ್ಲೇ ಹೇಳ್ತಾರೆ. ಈ ರೀತಿ ಅವನ ಮನಸ್ಸು ಆದ್ದರಿಂದ ಜ್ಞಾನದ ಅಪೇಕ್ಷೆ ಇಲ್ಲದೆ ತಾನಾಗೆ ತಿಳಿಸೋದಿಲ್ಲ. ಮನಸ್ಸು ಇನ್ನೊಂದರ ಅಪೇಕ್ಷೆಯಿಂದಲೇ ನಮಗೆ ಜ್ಞಾನವನ್ನು ಉಂಟು ಮಾಡುತ್ತೆಯೇ ಹೊರತು ತಾನಾಗೆ ನೇರವಾಗಿ ಇದು ಘಟ, ಇದು ಪಟ, ಇದು ಅಶ್ವ, ಇದು ಗೌ ಅಂತ ಇದೆಲ್ಲ ತಿಳಿಸೋದಿಲ್ಲ ನಮಗೆ ಮನಸ್ಸು. ಆದ್ರೆ ನಿದ್ರೆಯಲ್ಲಿ ಬೇರೆ ಯಾವ ಜ್ಞಾನ ಸಾಮಗ್ರಿನೂ ಇರೋದಿಲ್ಲ. ಆದರೆ ಜ್ಞಾನ ಹುಟ್ಟುತ್ತಾ ಇರ್ಬೇಕಲ್ಲ. ಜ್ಞಾನ ಹುಟ್ಟುತ್ತಾ ಇದ್ರೆ ನಿದ್ರೆನೇ ಬರಬಾರ್ದು ಆವಾಗ. ಆದ್ದರಿಂದ ಇದು ಮಾನಸಿಕ ಆಗಲು ಸಾಧ್ಯವಿಲ್ಲ. ಮನಸ್ಸು ಇರುತ್ತೆ, ಜ್ಞಾನ ಸಾಮಗ್ರಿ ಇರೋದಿಲ್ಲ. ಮನಸ್ಸಿರುತ್ತೆ, ಮನಸ್ಸಿರೋದ್ರಿಂದ ಜ್ಞಾನ ಹುಟ್ಟಾನೇ ಇರ್ಬೇಕು. ಮನಸ್ಸೇ ಜ್ಞಾನ ಹುಟ್ಟಿಸೋ ಹಂಗಿದ್ರೆ ಜ್ಞಾನ ಹುಟ್ಟಾನೇ ಇರ್ಬೇಕು. ಆದ್ರೆ ಹಾಗಾಗೋದಿಲ್ಲ ನಮ್ಗೆ. ಆದ್ರಿಂದ ಮನಸ್ಸು ಬಾಹ್ಯ ವಿಷಯದಲ್ಲಿ ಪ್ರವರ್ತಿಸಬೇಕಾದ್ರೆ ಮಾತ್ರ ಇಂದ್ರಿಯಾದಿಗಳ ಸಹಾಯವನ್ನ ಅಪೇಕ್ಷಿಸುತ್ತೆ. ಒಳಗಡೆ ಸುಖಾದಿ ವಿಷಯದಲ್ಲಿ ಬೇರೆ ಸಹಾಯ ಬೇಕಾಗಿಲ್ವಲ್ಲ. ಆದ್ದರಿಂದ ಮಾನಸಿಕವೇ ಯಾಕೆ ಆಗಬಾರ್ದು ಅಂತ ಮತ್ತೆ ಇದ್ರ ಮೇಲೆ ಒಂದು ಸಂದೇಹ. ನಿದ್ರೆ ಕಾಲದಲ್ಲಿ ದುಃಖ, ಅವ್ರು ಹೇಳ್ತಾರೆ ದುಃಖ ಯಾವುದು ಇರೋದಿಲ್ಲ, ಸುಖ ಇರೋ ಹಾಗೆ ತೋರುತ್ತೆ ಅಷ್ಟೇ. ದುಃಖ ಇಲ್ಲದೆ ಹೋದ್ರೆ ಸುಖ ಇರೋ ಹಾಗೆ ತೋರುತ್ತೆ ಅಷ್ಟೇ ಹೊರತು ಬೇರೆ ಸುಖ ಅನ್ನೋದಿಲ್ಲ. ಇದು ವೈಶೇಷಿಕರವಾದ ಇದೇನೆ. ಮೋಕ್ಷದಲ್ಲೂ ಹಾಗೆ ಅವ್ರು ಹೇಳೋದು, ಆತ್ಯಂತಿಕ ದುಃಖ ನಾಶವೇ ಮೋಕ್ಷ. ದುಃಖ ಹೋದ್ರೆ ಅಷ್ಟೇ, ಸುಖ ಅನ್ನೋದಿಲ್ಲ. ಭಾಷ್ಯಕಾರರು ಇದನ್ನ ವೇದಾರ್ಥ ಸಂಘದಲ್ಲಿ ಬಹಳ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ದುಃಖ ಹೋಗೋದೇ ಸುಖವಲ್ಲ, ಸುಖ ಅನ್ನೋದು ಬೇರೆ ಉಂಟಾಗಬೇಕು. ಆದ್ದರಿಂದ ದುಃಖ ಹೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲವಾದ ಹಾಗೆ ಇರುತ್ತೆ, ಸುಖವಾದಂಗೆ ಭ್ರಮೆ ಇರುತ್ತೆ ಹೊರತು ಸುಖ ಅನ್ನೋದು ಬೇರೆ, ದುಃಖವೇ ಬೇರೆ. ಅನುಕೂಲದ ಒಂದು ಅನುಭವ ಆಗಬೇಕು, ಅದು ಸುಖ ಅಂತ ಹೇಳಲ್ಪಡೋದು ಅಂತ ಹೇಳ್ಬಿಟ್ಟು ಅದನ್ನ ಸಾಧಿಸ್ತಾರೆ. ಆದ್ದರಿಂದ ಇದರಲ್ಲಿ ಸ್ವಯಂ ಪ್ರಕಾಶ ಸಿದ್ಧಿಸೋದಿಲ್ಲ ಅಂತ ಹೇಳ್ಬಿಟ್ಟು ನೈಯಾಯಿಕರು ವಾದ ಮಾಡ್ತಾರೆ. ಇದಕ್ಕೆ ದುಃಖ ಇರಲ್ಲ ಅಷ್ಟೇ ಹೊರತು ಸುಖ ಅನ್ನೋದು ಇರೋ ಹಾಗೆ ತೋರುತ್ತೆ ಹೊರತು ವಾಸ್ತವಿಕವಾಗಿ ಏನೂ ಇಲ್ಲ ಅಲ್ಲಿ. ಮನಸ್ಸಿಗೆ ಹೇಳ್ಬೇಕು ಸ್ವಯಂ ಪ್ರಕಾಶತ್ವ ಹೇಗೆ ಹೇಳ್ತೀರಾ ಅನ್ನೋದು ಅವರ ಪ್ರಶ್ನೆ ಇದರಲ್ಲಿ. ಆದ್ರೆ ವೇದಾಂತ ದೃಷ್ಟಿಯ ಯಶಃ ಜ್ಞಾನತ್ವಾತ್ ಜೀವ, ವೇದಾಂತದ ದೃಷ್ಟಿಯಿಂದಲೇ ಇದನ್ನ ತಿಳಿಬೇಕು. ಜೀವ ಜ್ಞಾನ ಸ್ವರೂಪ, ಜ್ಞಾನದಂತೆಯೇ ತನ್ನ ವಿಷಯವಾದ ಇನ್ನೊಂದು ಜ್ಞಾನವನ್ನ
ತನ್ನ ಇರುವಿಕೆಯನ್ನು ತೋರಿಸದೆ ತಾನೇ ತಿಳಿತಾನವನು. ಆದ್ರೆ ಅಲ್ಲಿ ವಿಷಯಗಳಿರೋದಿಲ್ಲ ಸುಷುಪ್ತಿಯಲ್ಲಿ, ಅಷ್ಟೇನೆ. ಘಟಾದಿಗಳೆಲ್ಲ ಜ್ಞಾನಕ್ಕೆ ಗೋಚರ ಆದಾಗ ಇದೆಲ್ಲ ಇದೆ ಅಂತ ನಮಗ್ ತಿಳಿಯುತ್ತೆ. ಇದನ್ನ ಜಡ ವಸ್ತು ಅಂತ ಹೇಳ್ತೀವಿ ನಾವು. ವೇದಾಂತಿಗಳಿಗೆ ಆತ್ಮ ಜಡ ಅಲ್ಲ, ಆದ್ರಿಂದ ಇನ್ನೊಂದು ಅವನು ಇರೋದಕ್ಕೆ ಇನ್ನೊಂದರ ನಿರೀಕ್ಷಿಸದೆ ತಾನೇ ಪ್ರಮಾಣ ಆಗ್ತಾನೆ, ಸ್ವಯಂ ಪ್ರಕಾಶವೂ ಆಗ್ತಾನೆ, ಶ್ರುತಿಯಿಂದಲೂ ತಿಳಿತಾನವನು. ಆದ್ದರಿಂದ ಇದಕ್ಕೆ ಸ್ವಯಂ ಪ್ರಕಾಶತ್ವ ಅನ್ನೋದು ಜೀವಾತ್ಮನಿಗೆ ಇದೆ ಅಂತ ಹೇಳ್ತಿದೀವಿ. ಅವನಿಗೆ ಅಲ್ಲಿ ವಿಷಯಗಳಿಲ್ಲದೆ ಇರೋದ್ರಿಂದ ಏನು ತಿಳಿಯೋದಿಲ್ಲವೇ ಹೊರತು ತನ್ನನ್ನು ತಾನು ತಿಳಿತಾನೆ ಇರ್ತಾನವನು. ಆದ್ರೆ ಬೇರೆ ವಿಷಯಗಳು ಇರೋದಿಲ್ಲ ಅವನಿಗೆ. ಆದ್ದರಿಂದ ಅಲ್ಲಿ ಮನಸ್ಸು, ಸುಷುಪ್ತಿಯಲ್ಲಿ ಮನಸ್ಸು ಕೂಡ ಉಪರತವಾಗಿರುತ್ತೆ. ಅದು ಕೂಡ ಕೆಲಸ ಮಾಡ್ತಾ ಇರೋದಿಲ್ಲ. ಸುಷುಪ್ತಿಯಲ್ಲಿ ಏನು ಅನುಭವ ಇರೋದಿಲ್ಲ. ಧರ್ಮಭೂತ ಜ್ಞಾನ ಇರುತ್ತೆ, ಆದ್ರೆ ಏನು ತಿಳಿಯೋದಿಲ್ವಲ್ಲ. ಯಾಕೆ ಅಂದ್ರೆ ತಿಳಿಯೋದಕ್ಕೆ ವಿಷಯಗಳಿರಲ್ಲ. ವಿಷಯಗಳಿದ್ರೆ ಮನಸ್ಸೇ ತಿಳಿಸ್ತಾ ಇದ್ದಿದ್ರೆ ಅಲ್ಲಿಯೂ ತಿಳಿಸ್ಬೇಕಾಗಿತ್ತು. ಆದ್ರೆ ಮನಸ್ಸು ಅಂತ ಹೇಳಕ್ಕಾಗೋದಿಲ್ಲ, ಅಚೇತನ ಪದಾರ್ಥ ಅದು. ಮನಸ್ಸಿಗೆ ಇನ್ನೊಂದರ ಅಪೇಕ್ಷೆ ಇದೆ ವಿಷಯಗಳನ್ನು ತಿಳಿಸೋದಕ್ಕೆ. ನೇರವಾಗಿ ಅಚೇತನ ಪದಾರ್ಥ ತಿಳಿಸಕ್ಕಾಗೋದಿಲ್ಲ. ಅದು ಜಡವಾದ್ದರಿಂದ ತನ್ನನ್ನು ತಿಳಿಯೋದಿಲ್ಲ, ಬೇರೆ ವಿಷಯಗಳನ್ನು ತಿಳಿಸೋದಿಲ್ಲ. ತಾನು ಬೇರೆ ಒಂದು ಜ್ಞಾನದಿಂದ ತಿಳಿಯಲ್ಪಡುತ್ತೆ ಅಷ್ಟೇ ಹೊರತು. ಆದ್ದರಿಂದ ಅದು ಸ್ವಯಂ ಪ್ರಕಾಶತ್ವ ಅನ್ನೋದಕ್ಕೆ ಇದರಲ್ಲಿ ಶ್ರುತಿ ಪ್ರಮಾಣವು ಇರೋದ್ರಿಂದ ಇದರಲ್ಲಿ ಯಾವುದು ವಿರೋಧವಿಲ್ಲ ಅಂತ ಹೇಳ್ತಾರೆ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಇದನ್ನು. ನಾಗಲೇ ನೋಡಿದ್ವಿ, ಸಂಸ್ಕೃತದಲ್ಲಿ ತುಂಬಾ ವಿಸ್ತಾರವಾಗಿದೆ, ಅಷ್ಟು ನಮ್ಗೆ ಅಪೇಕ್ಷೆ ಇಲ್ಲ. ಆತ್ಮ ಸ್ವೇನೈವ ಸಿದ್ಧ್ಯತಿ ಅಹಮಿತಿ ನಿಗಮೈಃ ಯತ್ ಸ್ವಯಂ ಜ್ಯೋತಿರುಕ್ತಃ ಸ್ವಾಪೇಪಿ ಅಸ್ಯ ಸ್ವಸಿದ್ಧೌ ಅಶೈಷಿ ಸುಖಮಿತಿ ಅಕ್ಷತ ಪ್ರತ್ಯಭಿಜ್ಞಾ ಅಂತ ಇಲ್ಲಿ ಶ್ಲೋಕ. ಇಲ್ಲಿ ಹೇಳ್ತಾರೆ, ಸ್ವಸ್ಯೈವ ಆತ್ಮಾತು ಸಿದ್ಧಿಂ ಅನುಭವತಿ ಇತಿ ಕಥಂ. ಹೇಗೆ ಹೇಳಕ್ ಸಾಧ್ಯ? ಯಾಕೆಂದ್ರೆ ಗೌತಮರ ಸೂತ್ರವನ್ನೇ ಹೇಳ್ತಾರೆ, ಸುಖ ದುಃಖ ಜ್ಞಾನಾನಿ ಆತ್ಮನೋ ಲಿಂಗಂ ಅಂತ ಗೌತಮ ಸೂತ್ರ. ಸುಖ ದುಃಖ ಜ್ಞಾನಗಳೇ ಆತ್ಮನಿಗೆ ಲಕ್ಷಣ. ಆತ್ಮನನ್ನು ತಿಳಿಬೇಕಾದ್ರೆ ಇವುಗಳ ಮೂಲಕ ಲಿಂಗ, ಇದರ ಮೂಲಕ ತಿಳಿಬೇಕು. ಲಿಂಗ ಪ್ರಮಾಣದಿಂದ ಊಹೆ ಮಾಡ್ಬೇಕು. ಅನುಮಾನ ಹೇಳ್ತಾರೆ ಅವರು, ಅನುಮಾನದಿಂದಲೇ ಸಾಧಿಸ್ತಾರೆ. ಸುಖ ದುಃಖ ಜ್ಞಾನಾದಿ ಆಶ್ರಯತೆಯ ಆತ್ಮಾನುಮಾನಂ ಭಕ್ತಿ ನ್ಯಾಯ ಸೂತ್ರಂ. ಆತ್ಮ ಅನುಮಾನ ಇದು. ಸುಖ ದುಃಖಗಳಿಗೆ ಆಶ್ರಯವಾಗಿರುವವನು ಆತ್ಮ ಅಂತ ಒಂದು ಅನುಮಾನವನ್ನು ಹೇಳ್ತಾರೆ. ಸ್ವತಃ ಸಿದ್ಧತ್ವೇ ತಸ್ಯ ನಿಗಮಮಿತಃ ಇತಿ ಅದ ಅನುಪದಂ ಕಥಂ ಮುಕ್ತಿ. ನೀವು ಹೇಗೆ ಹೇಳ್ತೀರಾ ಇದನ್ನ? ನಿಗಮಗಳಿಂದ ತಿಳಿದು ಬರ್ತಾನೆ ಸ್ವತಃ ಸಿದ್ಧಿ ಅನ್ನೋದು, ಸ್ವಯಂ ಪ್ರಕಾಶ ಶ್ರುತಿಯಿಂದ ತಿಳಿದು ಬರ್ತಾನೆ ಅಂತ ಹೇಗೆ ಹೇಳಕ್ ಸಾಧ್ಯ ನೀವು ಅಂತ ಹೇಳಿದಾಗ ಅದನ್ನ ನಿವಾರಣೆ ಮಾಡ್ತಾರೆ ಇಲ್ಲಿ. ಯತ್ ನಿಗಮೈಹಿ ಅತ್ರಾಯಂ ಪುರುಷಃ ಸ್ವಯಂ ಜ್ಯೋತಿರ್ಭವತಿ ಹೃದ್ಯಂಚ ಜ್ಯೋತಿ ಪುರುಷಃ ಏನೇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್. ಎಲ್ಲ ವಿಜಾನಾತಿ, ಹೃದ್ಯಂಚ ಜ್ಯೋತಿ ಸ್ವಯಂ ಜ್ಯೋತಿರ್ಭವತಿ ಇದೆಲ್ಲ ಹೇಳಿರೋದು ಇತ್ಯಾದಿ ಶ್ರುತಿಭಿಃ ಆತ್ಮ ಸ್ವಯಂ ಜ್ಯೋತಿ ಸ್ವಪ್ರಕಾಶ ಉಕ್ತಃ ಅತಃ ಆತ್ಮ ಅಹಂ ಇತಿ ಸ್ವೇನೈವ ಸಿದ್ಧತಿ. ಶ್ರುತಿ ಪ್ರಮಾಣ ಇದೆ ನಮ್ಗೆ. ಅನುಭವ ವಿಷಯತೆಯ ಆತ್ಮ ಸರ್ವೇಶಾಂ ಸ್ವತಃ ಸಿದ್ಧೋ ಭವತಿ. ಅಹಂ ಅಂತಾನೆ ಅವನು ತಿಳಿದು ಬರ್ತಾನೆ ಎಲ್ಲರಿಗೂ. ಅಹಂ ಅಂತಾನೆ ಆತ್ಮನಿಗೆ ಅಹಮರ್ಥ ಅಂತಾನೆ ಹೇಳೋದು. ಅಹಮರ್ಥ ಅಂತ ಹೇಳ್ತೀವಿ. ಅಹಂ ಅಂತಾನೆ ತಿಳಿದು ಬರ್ತಾನೆ ಎಲ್ಲರಿಗೂ ಅವರವರ ಆತ್ಮನ ವಿಷಯದಲ್ಲಿ ತಿಳಿದು ಬರ್ತಾನೆ. ಯಾರು ನಾನು ತಿಳಿಯಿಲ್ಲ ನಾನು ಅನ್ನೋದನ್ನ ಅನುಭವದಲ್ಲಿ ಯಾರು ನೋಡಕ್ಕಾಗೋದಿಲ್ಲ, ಸಾಧ್ಯವಿಲ್ಲ. ಸರ್ವೇಶಾಂ ಸ್ವಸ್ವ ಆತ್ಮನಃ ಸ್ವತಃ ಸಿದ್ಧತ್ವೇಪಿ ಪರಾತ್ಮನಃ ತಥಾತ್ವ ಅಭಾವಾತ್. ಇನ್ನೊಂದು ಆತ್ಮ ನಮಗೆ ಗೊತ್ತಾಗುವುದಿಲ್ಲ ಹೊರತು ನಮ್ಮ ಆತ್ಮ ಇರೋ ತಿಳಿಯುತ್ತೆ. ಪ್ರಮಾಣಾಂತರ ಅಪೇಕ್ಷ ಅಪಿ ಅಸ್ತಿ ಇತಿ ಶ್ರುತಿ ವೇದ್ಯತ್ವಂಪಿ ಉಚ್ಯತೆ. ನಮಗೆ ನಮ್ಮ ಆತ್ಮ ತಿಳಿತಾನೆ ಹೊರತು ಇನ್ನೊಬ್ಬರ ಆತ್ಮ ಇರೋ ತಿಳಿಯೋದಿಲ್ಲ. ಅದು ಶ್ರುತಿಯಿಂದ ತಿಳಿಬೇಕು, ಅಥವಾ ಊಹೆ ಮಾಡಿ ಚೇಷ್ಟಾಶ್ರಯತ್ವ ಮೊದಲಾದ್ದು ಹೇಳಿ ತಿಳಿಬೇಕೆ ಹೊರತು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ ಒಂದೊಂದು ದೇಹದಲ್ಲೂ ಒಬ್ಬೊಬ್ಬ ಆತ್ಮ ಇದ್ದಾನೆ, ಚೇತನ ಬಹುತ್ವ, ಚೇತನಶ್ಚೇತನಾನಾಂ ಅಂತ ಹೇಳಿ ಬಹುನಾಂ ಕಾಮಾನ್ ವಿದಧಾತಿ ಅಂತ ಹೇಳಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಯೋ ಬಹೂನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಬಹೂನಾಂ ಚೇತನಾನಾಂ ಸ್ಪಷ್ಟವಾಗಿ ಅನೇಕ ಚೇತನರುಗಳಿದ್ದಾರೆ ಅನ್ನೋದು
ಹೇಳಲ್ಪಟ್ಟಿದೆ. ಆದ್ರಿಂದ ಒಂದೊಂದು ದೇಹದಲ್ಲಿಯೂ ಒಬ್ಬೊಬ್ಬ ಚೇತನ ಇದ್ದಾನೆ ಅನ್ನೋದು ಶ್ರುತಿ ಸಿದ್ಧ. ಸಿದ್ಧಾಂತೆ ಸ್ವಪ್ರಕಾಶಸ್ಯಾಪಿ ಪ್ರಮಾಣಾಂತರ ವಿಷಯತ್ವೇ ವಿರೋಧ ನಾಸ್ತಿ. ಇಲ್ಲಿ ಶ್ರುತಿಯಲ್ಲಿ ನಾವು ಸಿದ್ಧಾಂತದಲ್ಲಿ ತನಗೆ ತಾನೇ ತಿಳಿದು ಬರ್ತಾನೆ ಅಂತ ಹೇಳಿದ್ರು, ಶ್ರುತಿಯಿಂದಲೂ ತಿಳಿಯಬಹುದು ಅನ್ನೋದರಲ್ಲಿ ವಿರೋಧವಿಲ್ಲ. ಎರಡು ರೀತಿಯಿಂದಲೂ ಅವನನ್ನು ತಿಳಿಯಬಹುದು, ಅದು ಸಾಧ್ಯ ಅಂತ ನಿರೂಪಣೆ ಮಾಡ್ತೀವಿ. ಆದ್ರಿಂದ ಕೇನ ಪ್ರಮಾಣೇನ ವಸ್ತುನಃ ಸಿದ್ಧಿ ಇತಿ ವಸ್ತು ಸಾಧಕ ಪ್ರಮಾಣ ಪ್ರಶ್ನ ಅನ್ಯ ಪ್ರಮಾಣ ಅವಿಷಯತ್ವ ವಿಚಾರ ಅನ್ಯ. ಇದು ವಿಚಾರ ಇಲ್ಲಿ ನಿರೂಪಣೆ ಮಾಡುವಾಗ ವ್ಯಾಖ್ಯಾನದಲ್ಲಿ ಒಂದು ಪದಾರ್ಥ ಆತ್ಮ ಯಾವ ಪ್ರಮಾಣದಿಂದ ಸಿದ್ಧಿಸ್ತಾನೆ, ಶ್ರುತಿ ಪ್ರಮಾಣದಿಂದ ಸಿದ್ಧಿಸ್ತಾನೆ ಅಂತ ಹೇಳಿದ್ರೆ ತನಗೆ ಇನ್ನೊಂದು ಪ್ರಮಾಣದಿಂದಕ್ಕೂ ವಿಷಯವಾಗ್ತಾನೋ ಇಲ್ವೋ ಅದು ಬೇರೆ, ಇನ್ನೊಂದು ವಿಷಯ ಅದು ಬೇರೆ. ಒಂದು ಪ್ರಮಾಣಕ್ಕೆ ಸಿದ್ಧಿಸ್ತಾನೆ ಅಂದ್ರೆ ಅದು ಒಂದೇ ಪ್ರಮಾಣ, ಬೇರೆ ಇಲ್ವೇ ಇಲ್ಲ ಅಂತ ಅರ್ಥವಲ್ಲವಲ್ಲ. ಅದನ್ನ ಎರಡು ಪ್ರಮಾಣಗಳಿಂದಲೂ ಸಿದ್ಧಿಸಬಹುದು. ಸ್ವತಃ ಕೂಡ ತಿಳಿತಾನೆ, ಶ್ರುತಿಯಿಂದಲೂ ತಿಳಿಯಬಹುದು, ಎರಡೂ ಸಾಧ್ಯ ಅಂತ ಹೇಳ್ತೀವಿ. ಯದ್ಯಪಿ ಸ್ವತೈವ ಸಿದ್ಧತಿ ಅಥಾಪಿ ಪರಾತ್ಮನಃ ಸ್ವದೃಷ್ಟ್ಯ ಸ್ವತಃ ಸಿದ್ಧತ್ವ ಅಭಾವಾತ್ ಶಾಸ್ತ್ರವೇದ್ಯೋಪಿ ಭವತಿ. ಇನ್ನೊಬ್ಬರ ಆತ್ಮನನ್ನ ನಾವು ಸ್ವತಃ ತಿಳಿಯಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಆತ್ಮನನ್ನ ಶ್ರುತಿಯಿಂದ ತಿಳಿಯಬಹುದು ಅನ್ನೋದು, ನಮ್ಮ ಆತ್ಮವನ್ನ ಸ್ವತಃ ತಿಳಿತೀವಿ, ಇನ್ನೊಬ್ಬ ಆತ್ಮನನ್ನ ಶ್ರುತಿಯಿಂದ ತಿಳಿತೀವಿ. ಆತ್ಮನಿಗೆ ಎರಡು ವಿಷಯದಲ್ಲಿಯೂ ಪ್ರಮೇಯತ್ವ ಅನ್ನೋದು ಇದೆ, ಜ್ಞೇಯತ್ವ ಅನ್ನೋದು ಎರಡು ರೀತಿಯಲ್ಲಿಯೂ ಇದೆ ಅಂತ ಹೇಳ್ತೀವಿ. ಅಥವಾ ಅಹಮ್ಮಿತಿ ಅನುಭವಸ್ಯ ಸರ್ವೈಹಿ ಅಂಗೀಕಾರೇಪಿ ವೈಶೇಷಿಕಾದಿಭಿಃ ಆತ್ಮನಃ ಸ್ವಪ್ರಕಾಶತ್ವ ಅನಂಗೀಕಾರತೆ. ವೈಶೇಷಿಕರು ಸ್ವಪ್ರಕಾಶತ್ವ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ, ಆತ್ಮ ಸ್ವಯಂ ಪ್ರಕಾಶ ಅಂತ ಒಪ್ಕೊಳ್ಳೋದು. ಸ್ವಯಂ ಪ್ರಕಾಶವಾದ ವಸ್ತುವೇ ಇಲ್ಲ ಅವರ ಸಿದ್ಧಾಂತದಲ್ಲಿ. ನ್ಯಾಯದರ್ಶನದಲ್ಲಿ ಸ್ವಯಂ ಪ್ರಕಾಶ ಅನ್ನುವ ಒಂದು ಪದಾರ್ಥ ಇಲ್ಲ ಅವರಿಗೆ. ಮಾಧ್ಯಮಿಕರು ಹೇಳಿದ್ರು ನಹಿ ಅಂಗುಲ್ಯಗ್ರಮ ಆತ್ಮಾನಂ ಸ್ಪೃಶತಿ, ಅಂದ್ರೆ ಬೆರಳಿನ ತುದಿ ಇದೆಯಲ್ಲ, ಆ ಬೆರಳಿನ ತುದಿ ತನ್ನನ್ನು ತಾನೇ ಮುಟ್ಟಕ್ಕಾಗೋದಿಲ್ವಲ್ಲ. ನಾವು ಬೆರಳಿಂದ ಬೇರೆ ಪದಾರ್ಥಗಳನ್ನೆಲ್ಲ ಮುಟ್ತೀವಿ, ಆ ಬೆರಳಿನ ತುದಿಯನ್ನೇ ಮುಟ್ಟಕ್ಕಾಗತ್ತೀಯ ಆ ಬೆರಳಿಂದ ಅಂದ್ರೆ ಆಗೋದಿಲ್ಲ. ಹಾಗೆ ಆತ್ಮ ತನ್ನಂತ ತಿಳಿಯೋದಿಲ್ಲ ಅಂತ ವಾದ ಮಾಡ್ತಾರೆ ಅವರು. ಅಂಗುಲ್ಯಗ್ರಮ ಆತ್ಮಾನಂ ನ ಸ್ಪೃಶತಿ, ಬೆರಳು ತುದಿ ತನ್ನನ್ನು ತಾನೇ ಮುಟ್ಟಕ್ಕಾಗೋದಿಲ್ವಲ್ಲ. ಹಾಗೆ ಈ ನ್ಯಾಯದಿಂದ ಸ್ವಸ್ಮಿನ್ ಸಸ್ಯ ವಿಷಯತ್ವಸ್ಯ ವಿರುದ್ಧತೆಯ, ತನಗೆ ತಾನೇ ವಿಷಯ ಆಗಕ್ಕಾಗೋದಿಲ್ಲ, ಇದು ವಿರೋಧ ಅಂತ ಹೇಳಿ ಸ್ವಪ್ರಕಾಶತ್ವ ಅಸಂಭವಸ್ಯ ಪ್ರತಿಪಾದನಾಚ. ಬೌದ್ಧರು ಮಾಧ್ಯಮಿಕರು ಹಾಗೆ ಮಾಡ್ತಾರೆ, ಶೂನ್ಯವಾದಿಗಳು. ಆತ್ಮನಃ ಸ್ವಪ್ರಕಾಶತ್ವೇ ಶ್ರುತಿರೇವ ಪ್ರಮಾಣ ಮಿತಿ ಆಶೆ. ಅಂತಹ ಕಡೆಗಳಲ್ಲಿಯೂ ಕೂಡ ಶ್ರುತಿ ಪ್ರಮಾಣವನ್ನು ಇಟ್ಟು ನಿರೂಪಣೆ ಮಾಡಬಹುದು. ಶ್ರುತಿ ತಿಳಿಸುತ್ತೆ ನಮ್ಗೆ ಸ್ಪಷ್ಟವಾಗಿ ಅಂತ ಹೇಳ್ಬೇಕು. ವಿವಾದ ಯಾಕೆ ಬರ್ಬೇಕಿಲ್ಲಿ ಅನ್ನೋದು ಪ್ರಶ್ನೆಯಲ್ಲಿ. ಸ್ವಪ್ರಕಾಶತ್ವೇ ಕಥಂ ವಿವಾದೋ ಭವೇತ್. ಅವಾಗ ಒಂದು ದೀಪ ಪ್ರಕಾಶವಾಗಿದೆಯಲ್ಲ, ಅದ್ರ ಬಗ್ಗೆ ಯಾವ ವಿವಾದವೂ ಬರೋದಿಲ್ವಲ್ಲ. ಪ್ರಕಾಶಮಾನಂ ದೀಪಂ ಪಶ್ಯನ್ ಕಶ್ಚಿತ್ ವಿವದತೀತಿ, ಯಾರು ವಿವಾದ ಮಾಡೋದಿಲ್ವಲ್ಲ. ಪ್ರಕಾಶ ಆಗ್ತಿರುವ ದೀಪ ಅಂದ್ರೆ ಆತ್ಮವು ಬಹಳ ಗಹನವಾದ ವಿಷಯ. ಆತ್ಮನಃ ಅತ್ಯಂತ ಗಹನತ್ವಾದೇವ ವಿಚಾರಸ್ಯ ಅವಸರ, ಬಹಳ ಕಷ್ಟ ತಿಳಿಯೋದು ಅವನ್ನ ಅಂತ ಹೇಳ್ಬಿಟ್ಟು ಜಾಗ್ರತ್ ದಶಾಯಾಂ ಶರೀರಾದಿ ವಿಶಿಷ್ಟಸ್ಯೈವ ಭಾನಾತ್ ಶರೀರಾದೀನಾಂ ಅಸ್ವಪ್ರಕಾಶತ್ವಾತ್ ವಿವಾದ ಸ್ಯಾದೇವ. ಶರೀರವೇ ಆತ್ಮ ಅಂತ ತಿಳಿತೀವಿ ಜಾಗ್ರತ್ ದಶೆಯಲ್ಲಿ. ಸಾಮಾನ್ಯವಾಗಿ ಎಲ್ಲರಿಗೂ ಆ ರೀತಿಯ ಜ್ಞಾನವಿದೆ, ಶರೀರವೇ ಆತ್ಮ ಅಂತ. ಶರೀರ ಜಡವಸ್ತು, ಜಡವಸ್ತು ಆತ್ಮ ಅಂತ ತಿಳಿದು ಬಂದ್ರೆ ಜಡವಸ್ತು ಸ್ವಯಂ ಪ್ರಕಾಶವಲ್ಲ. ಆದ್ದರಿಂದ ಈ ರೀತಿ ವಿವಾದ ಬರಕ್ಕೆ ಸಂಭವವಿದೆ ಅಂತ ಹೇಳ್ತಾರೆ. ಆದರೆ ಅಹಮಿತಿ ಪ್ರತೀತೆ ಇಂದ್ರಿಯಾದಿ ವಿಷಯಪಿ ಸಮಾನತ್ವ ಕಥಂ ನಿರ್ಣಯ ಶ್ರುತಿರಪಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಪ್ರತಿಪತ್ಯ ಪ್ರಸಂಗಾತೆ ಸುಷುಪ್ತಿ ಸಮಯ ಏವ ಆತ್ಮನಃ ಸ್ವಯಂ ಪ್ರಕಾಶತ್ವಂ ವದತಿ. ಶ್ರುತಿ ಹೇಳುವಾಗ ಜಾಗ್ರತ ದಿಶೆಯಲ್ಲಿ ಹೇಳೋದಿಲ್ಲ. ಇಂದ್ರಿಯಗಳಿಗೂ ಕೂಡ ತಿಳಿತೀನಿ ಅಂತ ಹೇಳಿದ್ರೆ, ಅಹಂ ಅಂತ ಹೇಳಿದ್ರೆ ವ್ಯವಹಾರದಲ್ಲಿ ಆ ರೀತಿ ಇರುತ್ತೆ. ಆದರೆ ಸುಷುಪ್ತಿಯಲ್ಲಿ ಹೇಳಿದೆ ಶ್ರುತಿ, ಸುಷುಪ್ತಿಯಲ್ಲಿ ಅವನು ಸ್ವಯಂ ಜ್ಯೋತಿ ಆಗ್ತಾನೆ, ತನ್ನನ್ನು ತಾನು ತಿಳಿತಾನೆ ಅಂತ ಹೇಳಿರುವಾಗ ಅದು ವಿಶೇಷವಾಗಿ ತಿಳಿಯುತ್ತೆ ನಮಗೆ. ಜಾಗ್ರತ ದಶೆಯಲ್ಲಿ ಹೇಗೆ ಅಂದ್ರೆ ಅಜ್ಞಾನಿನಾಂ ಅಹಂ ಬುದ್ಧಿ ಭೂತಾತ್ಮಾದಿ ವಿಷೇಣಿಯೇವ ಇತಿ ಪರಮಂ ರಹಸ್ಯ. ಅಜ್ಞಾನಿಗಳಿಗೆ ಇದುವೇ ಅಹಂ ಅಂತ ತಿಳಿತೀವಿ ನಾವು, ನಮ್ಮ ದೇಹವೇ ಅಹಂ ಅಂತ ತಿಳಿತೀವಿ. ಆದರೆ ಆತ್ಮನು ಸ್ವಯಂ ಪ್ರಕಾಶ ಅನ್ನೋದು ವ್ಯವಹಾರದಿಂದ ನಿರೂಪಣೆ ಮಾಡೋದು ಕಷ್ಟ. ಯಾಕೆಂದ್ರೆ ಲೋಕದಲ್ಲಿ ಎಲ್ಲ
ದೇಹವೇ ಆತ್ಮ ಅಂತ ತಿಳಿತಾ ಇರೋದ್ರಿಂದ, ದೇಹಕ್ಕೆ ಸ್ವಯಂ ಪ್ರಕಾಶತ್ವ ಇಲ್ಲದೆ ಇರೋದ್ರಿಂದ. ಆದರೆ ಶ್ರುತಿ ಸುಷುಪ್ತಿಯ ಸಮಯದಲ್ಲಿ ಹೇಳುತ್ತೆ ಆತ್ಮ ಸ್ವಯಂ ಪ್ರಕಾಶ ಅಂತ ಹೇಳ್ಬಿಟ್ಟು. ಆತ್ಮ ನಿತ್ಯನಾದ್ದರಿಂದ ಸ್ವಯಂ ಪ್ರಕಾಶತ್ವವು ನಿತ್ಯವಾದದ್ದು ಅಂತ ಹೇಳಿ ಸ್ಪಷ್ಟವಾಗಿ ಇದನ್ನ ನಿರೂಪಣೆ ಮಾಡ್ತಾರೆ. ಅದನ್ನೇ ಇಲ್ಲಿ ಸ್ವಲ್ಪ ವಿಚಾರ ಮಾಡಿ ಹೇಳ್ತಾರೆ. ಅತಃ ಆತ್ಮನಃ ಸುಷುಪ್ತಾಪಿ ಸ್ವಯಂ ಪ್ರಕಾಶತ್ವೇ ಸುಪ್ತೋತಿತಃ ಮಮಾಪಿ ಅಹಂ ಏತಾವಂತಂ ಕಾಲಂ ನ ಜ್ಞಾತವಾನ್ ಇತಿ. ನನ್ನನ್ನು ನಾನು ತಿಳಿದಿಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೇಗೆ ಉತ್ತರ ಕೊಡ್ತೀರಾ ನೀವು? ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಒಂದು ವ್ಯವಹಾರ, ನನ್ನನ್ನು ತಿಳಿದಿಲ್ಲ ಅಂತಾನು ಹೇಳ್ತೀವಲ್ಲ ನಾವು. ನನ್ನನ್ನು ತಿಳಿದಿಲ್ಲ, ನಾನು ಆ ರೀತಿ ನಿದ್ದೆ ಮಾಡಿದೆ ಅಂತ ಹೇಳ್ತೀವಲ್ಲ, ನನ್ನನ್ನು ತಿಳಿದಿಲ್ಲ ಅಂತ ಹೇಳುವಾಗ ಅದಕ್ಕೆ ಹೇಗೆ ಉತ್ತರ ಕೊಡ್ತೀರಾ? ಅಂದ ಸ್ವಯಂ ಪ್ರಕಾಶ ಅಲ್ವಾ ಅಂತ ಹೇಳಿದ್ರೆ, ಸುಷುಪ್ತಾವಪಿ ಸ್ವಯಂ ಪ್ರಕಾಶತ್ವೇ ಸುಖಮಹಮ ಸ್ವಾಪ್ನಮಿತಿ ಪ್ರತ್ಯವಿಜ್ಞ ಬಾಧಕರಹಿತ ಪ್ರಮಾಣಂ. ಅದು ಆ ಪ್ರಮಾಣವೇ ಸಾಕು. ಸುಖವಾಗಿ ನಿದ್ದೆ ಮಾಡಿದೆ ನಾನು ಅಂತ ಹೇಳೋ ಪ್ರಮಾಣವೇ, ಅದುವೇ ಪ್ರಮಾಣವಾಗುತ್ತೆ. ಪ್ರತ್ಯಭಿಜ್ಞೆ ಅನ್ನೋದು ಒಂದು ಪ್ರಮಾಣ, ಸ್ಮರಣೆ ನಮಗೆ ಬರುತ್ತೆ. ಇಲ್ಲದೆ ಹೋದ್ರೆ ಸ್ವಯಂ ಪ್ರಕಾಶವಾಗದೇ ಇದ್ದಿದ್ರೆ ಆ ಒಂದು ಅನುಭವ ಬರಬಾರ್ದಾಗಿತ್ತು ಅವನಿಗೆ. ಆದ್ದರಿಂದ ಎಲ್ಲರಿಗೂ ಅಹಂ ಸುಖಮಸ್ವಾಪ್ಸಂ ಮಹಾನ್ ಆನಂದೋ ಅಭೂತ್ ತದಾ ಮಮ ಇತ್ಯಾದಿ ಸುಷುಪ್ತಿ ವಿಷಯಕ ವ್ಯವಹಾರ. ಬಹಳ ಆನಂದವಾಗಿತ್ತು, ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳಿ ನಿದ್ದೆ ಮಾಡ್ತಾರೆ. ಆ ರೀತಿಯಲ್ಲಿ ಸುಷುಪ್ತಿ ಕಾಲಿಕ ಆನಂದ ಸುಖಂಬ ಪ್ರತ್ಯಭಿಜ್ಞಾಯತೆ. ಆನಂದ ಸುಖ ಇದೆಲ್ಲ ತಿಳಿದು ಬರುತ್ತೆ ಚೆನ್ನಾಗಿ ಸುಷುಪ್ತಿ ವಿಷಯದಲ್ಲಿ, ಸುಷುಪ್ತಿ ಕಾಲದಲ್ಲಿ. ಅದುವೇ ನಮಗೆ ಅದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸುಖ ಅನ್ನೋದೇನು ಅಂದ್ರೆ ಅದುವೇ ಆತ್ಮನಿಗೆ ಅನುಕೂಲವಾಗ ನಾಮ ಅನುಕೂಲತ್ವ ಪ್ರಕಾಶ ಜ್ಞಾನಜನ್ಯ ಪ್ರಕಾರ ಜ್ಞಾನಜನ್ಯ ಸರ್ವಭೂತ ಜ್ಞಾನಸ್ಯ ಅವಸ್ಥಾ ವಿಶೇಷ ಜಾಗೃತ ದಶಾಯಾಮ್ ಅನುಭವ ಸಿದ್ಧ. ಒಂದು ಧರ್ಮಭೂತ ಜ್ಞಾನದ ಅವಸ್ಥೆ ಸುಖ ಅನ್ನೋದು. ಅನುಕೂಲತ್ವ ಜ್ಞಾನ ಅಷ್ಟೇ, ಅನುಕೂಲವಾಗಿದೆ ಅನ್ನುವ ಜ್ಞಾನವೇ ಸುಖ ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಆತ್ಮನು ಸಸ್ಯ ಅನುಕೂಲತಮಃ. ಆದ್ದರಿಂದ ಇದು ಆತ್ಮಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಇಲ್ಲಿ ಎರಡು ವಿಷಯವಾಗಿಯೂ ಅರ್ಥ ಮಾಡ್ತಾರೆ, ಜೀವಾತ್ಮ ಪರಮಾತ್ಮ ಅಂತ. ಭಾಷೆಗಾರರು ಪರಮಾತ್ಮ ಅಂತಾನೆ ಅಲ್ಲಿ ಅರ್ಥ ಮಾಡಿದ್ದಾರೆ, ಹಾಗೆಯೂ ಹೇಳ್ಬೋದು ಅಂತ ಹೇಳ್ತಾರೆ. ಈ ರೀತಿಯಿಂದಲೇ ಸುಷುಪ್ತಿಯಲ್ಲಿ ಸ್ಪಷ್ಟವಾಗಿ ನಮ್ಗೆ ಸಿಗುತ್ತೆ, ಅದು ನಮ್ಗೆ ತಿಳಿದು ಬರುತ್ತೆ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ ಇಲ್ಲಿ. ಮತ್ತೆ ನಾನು ಆತ್ಮನಃ ಅತ್ಯಂತ ಆಂತರತ್ವೇನ ಬಾಹ್ಯೇಂದ್ರಿಯೈ ಗ್ರಹಣ ಸಂಭವೇಪಿ ಮನಸೈವ ತದ್ಗ್ರಹಣಂ ಭವತು. ಮನಸ್ಸಿಗೆ ಆತ್ಮನ ಗ್ರಹಣ ನಾನು ಅಂತ ತಿಳಿತೀವಲ್ಲ, ಈ ನಾನು ಅಂತ ತಿಳಿಯೋದು ಆತ್ಮ ಸ್ವತಃ ತಿಳಿತಾನೆ ಅಂತ ಹೇಗೆ ಹೇಳ್ತೀರಾ? ಮನಸ್ಸಿನಿಂದಾನೇ ತಿಳಿತಾನೆ ಅಂತ ಯಾಕೆ ಹೇಳ್ಬಾರ್ದು? ಇದು ಒಂದು ಪ್ರಶ್ನೆ. ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಚೇತಶ್ಚ ಮನೋಪಿ ಸ್ವಸಾಧ್ಯೇಷು ಜ್ಞಾನೇಶು ಅನ್ಯ ಅನಪೇಕ್ಷಂ ಸಾಮಗ್ರ್ಯಂತರ ನಿರಪೇಕ್ಷಂ ನಹಿ ಭವೇತ್. ಮನಸ್ಸು ಜಡವಾದ್ದರಿಂದ ಬೇರೆ ಪದಾರ್ಥಗಳನ್ನ ತಾನು ತಿಳಿಯೋದೂ ಇಲ್ಲ, ತಿಳಿಸೋದೂ ಇಲ್ಲ. ಜಡವಾದ್ದರಿಂದ ತಾನು ಜಡ ಪದಾರ್ಥಗಳು ಬೇರೆಯವರಿಗೆ ಬೇರೆ ಜ್ಞಾನದಿಂದ ತಿಳಿಯಲ್ಪಡುತ್ತೆ ಅಷ್ಟೇ ಹೊರತು ಪರಸ್ಮೈ ಪರತಃ ಭಾಸಮಾನಂ ಅಷ್ಟೇ. ಅದಕ್ಕೆ ಸ್ವಸ್ಮಯೂ ಇಲ್ಲ, ಸ್ವತಃನೂ ಇಲ್ಲ. ಅದಕ್ಕೆ ಮನಸ್ಸು ಅಚೇತನವಾದ್ದರಿಂದ ಅದು ಪ್ರಕೃತಿಯ ಮೂಲ ಪ್ರಕೃತಿಯ ಒಂದು ಪರಿಣಾಮ ವಿಶೇಷ ಅಂತ ಹೇಳ್ಬಿಟ್ಟು ಅವಸ್ಥಾ ವಿಶೇಷ ಅಂತ ಸೃಷ್ಟಿ ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಎಲ್ಲ ಕಡೆಯೂ 11 ಇಂದ್ರಿಯಗಳು ಸಾತ್ವಿಕ ಅಹಂಕಾರದಿಂದ ಸೃಷ್ಟಿಯಾಗುತ್ತೆ. ಮೂಲ ಪ್ರಕೃತಿ ಮಹತ್ತು ಅಹಂಕಾರ. ಅಹಂಕಾರದಲ್ಲಿ ಸಾತ್ವಿಕ ರಾಜಸ ತಾಮಸ ಅಹಂಕಾರಗಳು. ಸಾತ್ವಿಕ ಅಹಂಕಾರದಿಂದ 11 ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು, ಪಂಚಭೂತಗಳು ಸೃಷ್ಟಿಯಾಗುತ್ತೆ. ಸೃಷ್ಟಿ ಪ್ರಕರಣ ಸ್ಪಷ್ಟವಾಗಿ ಅನೇಕ ಕಡೆ ನೋಡಿದೀವಿ. ಇದು ಇಂದ್ರಿಯಗಳಿಂದ ಮನಸ್ಸು ಅನ್ನೋದು ಏನು ಅಂದ್ರೆ ಮೂಲ ಪ್ರಕೃತಿಯ ಒಂದು ಅವಸ್ಥಾ ವಿಶೇಷ ಅಷ್ಟೇ. ಅದು ತ್ರಿಗುಣ, ಅದು ಕೂಡ ತ್ರಿಗುಣ. ಇದೆಲ್ಲ ತ್ರಿಗುಣ ಪದಾರ್ಥಗಳು ಮೂಲ ಪ್ರಕೃತಿಯ ಬೇರೆ ಬೇರೆ ಅವಸ್ಥೆಗಳು. ಮೂಲ ಪ್ರಕೃತಿಯೇ ಪರಿಣಾಮ ಹೊಂದಿ ಮಹತ್ತು ಅನ್ನೋ ಒಂದು ಪದಾರ್ಥವಾಗುತ್ತೆ, ಅದು ಪರಿಣಾಮ ಹೊಂದಿ ಅಹಂಕಾರ ಅನ್ನೋ ಪದಾರ್ಥವಾಗುತ್ತೆ. ಅದರಲ್ಲಿ 3 ವಿಧವಾದ ಸಾತ್ವಿಕ ರಾಜಸ ತಾಮಸ ಅಹಂಕಾರಗಳಿದೆ. ಸಾತ್ವಿಕ ಅಹಂಕಾರ ಪರಿಣಾಮ ಹೊಂದಿ 11 ಇಂದ್ರಿಯಗಳ ರೂಪದಲ್ಲಿ ಪರಿಣಾಮ ಹೊಂದುತ್ತೆ. ಈ ತಾಮಸ ಅಹಂಕಾರ ಅನ್ನೋದು ತನ್ಮಾತ್ರೆಗಳು, ಪಂಚಭೂತಗಳು, ಇದರಿಂದ ದೇಹ ಆಗುತ್ತೆ. ಇಂದ್ರಿಯಗಳು ಎಲ್ಲ ಸೇರಿಸಿ
ಪರಮಾತ್ಮ ಜೀವಾತ್ಮರನ್ನ ಇದ್ರೊಳಗಡೆ ಸೇರಿಸ್ತಾನೆ. ದೇಹಗಳಿಗೆಲ್ಲ ದೇಹವನ್ನೆಲ್ಲ ಉಂಟು ಮಾಡಿ ಬೇರೆ ಬೇರೆ ವಿಧವಾದ 4 ವಿಧವಾದ ಸೃಷ್ಟಿಯನ್ನೆಲ್ಲ ಮಾಡಿ ಜೀವಾತ್ಮರನ್ನ ಅನುಪ್ರವೇಶ ಮಾಡಿಸಿ ತಾನು ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಎಲ್ಲ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇದು ಸೃಷ್ಟಿ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಮನಸ್ಸು ಅನ್ನೋದು ಅಚೇತನ, ಅದು ಸ್ವಸ್ಮೈ ಭಾಸಮಾನತ್ವ ಇಲ್ಲ, ಸ್ವತಃ ಭಾಸಮಾನತ್ವವೂ ಇಲ್ಲ, ಅದಕ್ಕೆ ಸ್ವತಃನೂ ಇಲ್ಲ, ಸ್ವಸ್ಮೈಯೂ ಇಲ್ಲ, ಪರಸ್ಮೈ ಪರತಃ ಅಷ್ಟೇ. ಆದ್ದರಿಂದ ಮನಸ್ಸೇ ತಿಳಿಸಕ್ಕಾಗುದಿಲ್ಲ ಜೀವಾತ್ಮನಿಗೆ. ಅಹಂ ಅನ್ನೋದು ಮನಸ್ಸಿಂದ ತಿಳಿಯಕ್ಕಾಗುದಿಲ್ಲ ಅವನಿಗೆ. ಅದರಿಂದ ನಮ್ಗೆ ಇದು ಜ್ಞಾನವೇ ಅಂತ ಸ್ಪಷ್ಟವಾಗಿ ಮನಃ ಹಿ ಬಾಹ್ಯ ವಿಷಯೇಶು ಯಥಾನ ಸ್ವತಂತ್ರ ಪ್ರವರ್ತತೆ. ಹೊರಗಡೆ ವಿಷಯದಲ್ಲೂ ಸ್ವತಂತ್ರವಾಗಿ ಬರೆಯೋದಿಲ್ಲ. ಆದರೆ ಕಿಂತು ಬಾಹ್ಯೇಂದ್ರಿಯ ದ್ವಾರ ಇವ ಏವಂ ಆಂತರ ವಿಷಯೇಪಿ ಸುಖಾದಿ ವಿಶಿಷ್ಟಂ ಆತ್ಮಾನಮೇವ ಗೃಹೀಯಾನ್ ಮನಃ ಕೇವಲೇನ ಮನಸ ಶುದ್ಧಸ್ಯ ಅಹಮರ್ಥಸ್ಯ ಗ್ರಹಣೆ ಸರ್ವೇಪಿ ಆತ್ಮಜ್ಞಾನಿನಃ ಭವೇಯು. ಮನಸ್ಸಿನಿಂದಲೇ ಆತ್ಮ ತಿಳಿದ್ಬಿಟ್ರೆ ಎಲ್ಲರೂ ಆತ್ಮಜ್ಞಾನಿಗಳಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದರಿಂದ ಇದು ಜ್ಞಾನದಿಂದ ತಿಳಿಬೇಕು, ಅವನ ಧರ್ಮಭೂತ ಜ್ಞಾನದಿಂದ. ಅದು ಇಲ್ಲಿ ಕರ್ಮದಿಂದ ಎಲ್ಲ ಸಂಕುಚಿತವಾಗ್ಬಿಟ್ಟಿದೆ. ಅದರಿಂದ ಎಲ್ಲಾ ವಿಷಯಗಳನ್ನು ತಿಳಿಯೋದಕ್ಕೆ ಸಮರ್ಥವಾಗಿಲ್ಲ. ಕರ್ಮ ಅದನ್ನ ಸಂಕೋಚ ಮಾಡಿಗೊಳಿಸ್ಬಿಟ್ಟಿದೆ. ಜ್ಞಾನ ಅನ್ನೋದು ಸಂಕುಚಿತವಾಗ್ಬಿಟ್ಟಿದೆ ನಮಗೆ, ಅದರಿಂದ ತಿಳಿಯಕ್ಕಾಗೋದಿಲ್ಲ ಎಲ್ಲ ವಿಷಯಗಳನ್ನು. ಸುಷುಪ್ತಿಯಲ್ಲಿ ಆತ್ಮಸ್ವರೂಪ ಅತಿರಿಕ್ತಸ್ಯ ಸುಖಸ್ಯ ಅಭಾವಾತೆ ಸುಖಮಮ ಸ್ವಾಪ್ನವಿಧಿ ಪ್ರತೀತ್ಯ ಸುಷುಪ್ತವು ಮಾನಸ ಪ್ರತ್ಯಕ್ಷ ಸಾಧನಮಪಿ ನ ಸಂಭವತಿ. ಅದರಿಂದ ಮನಸ್ಸಿನಿಂದ ಅಲ್ಲಿ ಅನುಭವ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಮನಸ್ಸು ಕೂಡ ಮನಸ್ಸೋಪಿ ಸುಷುಪ್ತವು ಲಯಾತ್, ಮನಸ್ಸು ಕೂಡ ಹೋಗಿ ಸೇರ್ಬಿಟ್ಟಿರುತ್ತೆ ಅಲ್ಲಿ, ಇದರಲ್ಲಿ ಪ್ರಾಣದಲ್ಲಿ ಹೋಗಿ ಸೇರ್ಬಿಡುತ್ತೆ. ಪ್ರಾಣ ಒಂದು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ ಅಲ್ಲಿ. ಅನ್ಯಥಾ ನಿದ್ರಾಯ ಏವ ಅಸಂಭವಾತ್. ಮನಸ್ಸೇ ಉಪರತವಾಗದೆ ಹೋದ್ರೆ ಸುಷುಪ್ತಿಗೆ ಹೋಗಕ್ಕಾಗೋದಿಲ್ಲ ಅವನು. ಆದ್ದರಿಂದ ಮಾನಸಿಕವಾದ ಅನುಭವವಲ್ಲ, ಸುಷುಪ್ತಿಯಲ್ಲಿ ಆಗುವ ಅಹಂ ಅನ್ನೋ ಅನುಭವ ಸ್ವಯಂ ಪ್ರಕಾಶವಾದ ಆತ್ಮನನ್ನ ತಿಳಿಸುತ್ತೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾರೆ. ಅದನ್ನ ಮಾನಸಿಕ ಇದು ವೇದಾಂತ ದೃಷ್ಟ್ಯಾ ಏಷಃ ಧೀವತ್ ಸ್ವವಿಷೇಧಿಷಣ ನಿರ್ವಪೇಕ್ಷ ಸ್ವಸಿದ್ಧಿ. ಆತ್ಮ ಅನ್ನುವನು ಸಹಕಾರ ಅನಪೇಕ್ಷಿಣಿ ಸಸ್ಯ ಸಿದ್ಧಿ ಅಂತ ಹೇಳ್ಬಿಟ್ಟು ಯಾವ ಒಂದು ಇದು ಇಲ್ಲದೆ ವೇದಾಂತದಲ್ಲಿಯೂ ಹೇಳಿರೋದ್ರಿಂದ ಅವನು ಸ್ವಯಂ ಪ್ರಕಾಶ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳ್ತಾರೆ. ಅವನು ಸುಖ ಪ್ರಕಾಶನೂ ಅಲ್ಲ, ಸ್ವಯಂ ಪ್ರಕಾಶನೂ ಅಲ್ಲ ಅಂತ ಸಂದೇಹ ಬಂದ್ರೆ ವೇದ ಪ್ರಮಾಣದಿಂದ ಅದನ್ನೆಲ್ಲ ನಾವು ತಿಳಿಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಆದ್ರಿಂದ ಈಗ ಆತ್ಮನಿಗೆ ಸ್ವಯಂ ಪ್ರಕಾಶತ್ವ ಅನ್ನೋದನ್ನ ಈ ಶ್ಲೋಕದಲ್ಲಿ ಸಾಧಿಸಿದ್ರು. ಸ್ವಯಂ ಪ್ರಕಾಶನಾಗಿದ್ದಾನೆ. ಸುಷುಪ್ತಿಯಲ್ಲಿಯೂ ಕೂಡ ಅವನಿಗೆ ಸ್ವಯಂ ಪ್ರಕಾಶತ್ವ ಇದೆ. ಸುಷುಪ್ತಿಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಶ್ರುತಿಗಳಲ್ಲಿಯೂ ಹೇಳಲ್ಪಟ್ಟಿದೆ. ಅಹಂ ಅನ್ನುವ ಅನುಭವ ಎಲ್ಲರಿಗೂ ಆಗುತ್ತೆ, ಆಗದೆ ಇರೋದು ಯಾರಿಗೂ ಇಲ್ಲ. ಇದು ಸುಷುಪ್ತಿಯಲ್ಲಿ ಮಾನಸಿಕವಾಗಿಯೂ ಆಗಕ್ಕೆ ಸಾಧ್ಯವಿಲ್ಲ. ಮನಸ್ಸು ಕೂಡ ಅಚೇತನ, ಅದಕ್ಕೂ ಒಂದು ಬೇರೆ ಒಂದು ಸಾಮಗ್ರಿಯ ಅಪೇಕ್ಷೆ ಇದೆ ವಿಷಯಗಳನ್ನು ತಿಳಿಸೋದಕ್ಕೆ. ಜ್ಞಾನವೇ ಎಲ್ಲವನ್ನು ತಿಳಿಯೋದು. ಆದ್ದರಿಂದ ಅದರಲ್ಲಿ ಸುಖಮಹಂ ಅಸ್ವಾಪ್ಸಂ ಅಶಯಿಷಿ ಮೊದಲಾದದೆಲ್ಲ ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳೋದೆ ಪ್ರಮಾಣ ಪ್ರತ್ಯಭಿಜ್ಞೆ. ಶ್ರುತಿಯು ಅದನ್ನ ತಿಳಿಸುತ್ತೆ. ಅಂದ್ರೆ ಎರಡು ವಿಧದಲ್ಲಿಯೂ ಸ್ವತಃ ಕೂಡ ಅವನು ತಿಳಿತಾನೆ, ಶ್ರುತಿಯಿಂದಲೂ ತಿಳಿಯಬಹುದು. ಬೇರೆ ಆತ್ಮರುಗಳನ್ನ ತಿಳಿಬೇಕಾದ್ರೆ ಶ್ರುತಿಯಿಂದ ತಿಳಿಬೇಕು. ನಮ್ಮ ಆತ್ಮ ನಮಗೆ ಪ್ರಕಾಶವಾಗಿರೋದ್ರಿಂದ ಅಹಂ ಅಂತಾನೆ ತಿಳಿತೀವಿ ನೇರವಾಗಿ. ಇನ್ನೊಬ್ಬ ಆತ್ಮ ನಮಗೆ ಪ್ರಕಾಶವಾಗೋದಿಲ್ಲ ಅಹಂ ಅಂತ. ಆದ್ದರಿಂದ ಅದನ್ನ ಶ್ರುತಿಯಿಂದ ತಿಳಿಬೇಕು. ಬೇರೆಯವರಿಗೆ ಆತ್ಮ ಇದ್ದಾನೆ ದೇಹದಲ್ಲಿ ಅಂತ ಹೇಳ್ಬಿಟ್ಟು ಈ ಎರಡು ರೀತಿಯಲ್ಲಿಯೂ ಅವನಿಗೆ ತಿಳಿಯುವಂತಹದ್ದು ಸಾಧ್ಯ. ಜೀವಾತ್ಮನಿಂದ ಎರಡು ಪ್ರಮಾಣಗಳಿಂದಲೂ ತಿಳಿಯಬಹುದು. ಒಂದು ಪ್ರಮಾಣದಿಂದಲೇ ತಿಳಿಬೇಕು ಅಂತ ನಿಯಮವಿಲ್ಲ. ಎರಡು ಪ್ರಮಾಣಗಳಿಂದಲೂ ತಿಳಿಯಕ್ಕೆ ಸಾಧ್ಯ ಅಂತ ಹೇಳಿ ಸ್ವತಃ ಬೇರೆ ಪ್ರಮಾಣದ ಅಪೇಕ್ಷೆ ಇಲ್ಲದೆ ತಿಳಿದು ಬಂದ್ರು ಕೂಡ ಬೇರೆ ಒಂದು ಪ್ರಮಾಣದಿಂದಲೂ ತಿಳಿಯಬಹುದು ಅನ್ನೋದನ್ನ ಇಲ್ಲಿ ಸಾಧಿಸಿ ಅವನಿಗೆ ಮನಸ್ಸೇ ಸಾಮಗ್ರಿ ಆಗೋದಿಲ್ಲ. ಸುಷುಪ್ತಿಯಲ್ಲಿ ಮನಸ್ಸಿದ್ದರೂ ಕೂಡ ಮನಸ್ಸಿಂದನೇ ತಿಳಿಯಬಾರ್ದು ಅಂದ್ರೆ ಮನಸ್ಸಲ್ಲ, ಸ್ವತಃ ತನ್ನನ್ನು ತಾನು ತಿಳಿತಾನೆ ಅನ್ನೋದು ಇಲ್ಲಿ ಸಾಧಿಸಿದ್ರು. ಇಲ್ಲಿ ಇದು ಮುಂದೆ ಪ್ರತ್ಯಕ್ತ್ವ ಪರಾತ್ಮಕವಾದ ವಿಷಯಗಳನ್ನೇ ಹೇಳ್ತಾರೆ. ಈಗ ಪ್ರತ್ಯಕ್ ಪದಾರ್ಥವೇ ಪರಾಕ್ ಪದಾರ್ಥವೇ ಈ ವಿಷಯದಲ್ಲಿ ಆತ್ಮನಿಗೆ ಪ್ರತ್ಯಗಾತ್ಮ ಅಂತ ಹೇಳ್ತೀವಲ್ಲ, ಅದರ
ಅರ್ಥವನ್ನ ನಿರೂಪಣೆ ಮಾಡ್ತಾರೆ ಇಲ್ಲಿ. ಪ್ರತ್ಯಕ್ತ್ವಂ ಪುಂಸಿ ಕೇಚಿತ್ ಸವಿಷಯ ಧಿಷಣಾಧಾರತ ಮಾತ್ರಮಾಹುಃ ಸ್ವಸ್ಮೈ ಸ್ವೇನೈವ ಭಾನಂ ತದಿತಿ ಸಮುಚಿತಂ ತತ್ ಸ್ವತಃ ಸಿದ್ಧಿ ಸಿದ್ಧೇಃ ಪ್ರತ್ಯಂ ಸ್ವಾಪೇಕ್ಷಯಾಸೌ ತ್ವಂ ಅಯಮಿತಿ ಮಿತಃ ಸ್ವೇತರೈಃ ಸ್ವಸ್ಯ ಬುದ್ಧ್ಯಾ ಭಾತಂ ನಿತ್ಯಂ ಪರಸ್ಮೈ ಜಡಮಜಡಮಪಿ ಸ್ಯಾತ್ ಪರಾಗರ್ಥ ಏವ. ಪ್ರತ್ಯಕ್ತ್ವ ಅನ್ನೋದು ಜೀವಾತ್ಮನಿಗೆ ಪ್ರತ್ಯಕ್ತ್ವ ಅನ್ನೋದು ಒಂದು ಅಸಾಧಾರಣವಾದ ಧರ್ಮ. ಅವನಿಗೆ ಪ್ರತ್ಯಗಾತ್ಮ ಅಂತಾನೆ ಅವನಿಗೆ ಹೇಳ್ತೀವಿ. ಆ ವಿಷಯವನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಪ್ರತ್ಯಕ್ತ್ವ ಪರಾಕ್ತಗಳ ಸ್ವರೂಪವನ್ನ ವಿವರಣೆ ಮಾಡುವುದರ ಮೂಲಕ. ಕೇಚಿತ್ ಪುಂಸಿ ಪ್ರತ್ಯಕ್ತ್ವಂ ಸ್ವವಿಷಯ ದಿಶಣ ಆಧಾರತ ಮಾತ್ರಂ ಆಹುಃ. ತನ್ನ ವಿಷಯಕವಾದ ಜ್ಞಾನಕ್ಕೆ ತಾನೇ ಆಧಾರನಾಗಿದ್ದಾನಲ್ಲ, ಅದು ಮಾತ್ರವೇ ಪ್ರತ್ಯಕ್ತ್ವ ಅಂತ ಹೇಳಿದ್ರು. ತನ್ನ ವಿಷಯಕವಾದ ಜ್ಞಾನಕ್ಕೆ ತಾನು ಆಧಾರನಾಗಿದ್ದಾನೆ. ಇದು ನೈಯಾಯಿಕರು ಹೇಳುವಂತ ಮಾತು. ತಾರ್ಕಿಕರು ನೈಯಾಯಿಕರಿಗೆ ಆತ್ಮಸ್ವರೂಪ ಜಡ, ಆತ್ಮಸ್ವರೂಪ ಜ್ಞಾನ ಸ್ವರೂಪವಲ್ಲ. ಜ್ಞಾನ ಸ್ವರೂಪ ಅನ್ನುವ ಪದಾರ್ಥವೇ ಇಲ್ಲ ಅವರಿಗೆ. ಸ್ವಯಂ ಪ್ರಕಾಶವಾದ ಪದಾರ್ಥವಿಲ್ಲ. ಜ್ಞಾತೃತ್ವ ಅನ್ನೋದು ಇದೆ ಆತ್ಮನಿಗೆ, ಆದರೆ ಅದು ನಿತ್ಯವಲ್ಲ. ಅವನ ಜ್ಞಾನ ಅನಿತ್ಯ ಅಂತ ಹೇಳ್ತಾರೆ. ಈಶ್ವರನ ಜ್ಞಾನ ಮಾತ್ರ ನಿತ್ಯ ಅವರಿಗೆ. ಯಾಕೆಂದ್ರೆ ಅವನು ಕೃತಿಗಳನ್ನೆಲ್ಲ ಸೃಷ್ಟಿ ಮಾಡಿ ಉಪದೇಶ ಮಾಡ್ತಾನೆ ಎಲ್ಲರಿಗೂ. ಅದರಲ್ಲಿ ಯಾವ ದೋಷವೂ ಇಲ್ಲದೆ ಇರ್ಬೇಕಾದ್ರೆ ಅವನ ಜ್ಞಾನ ನಿತ್ಯವಾಗಿದ್ರೇನೆ, ಅವನು ಸರ್ವಜ್ಞನಾಗಿದ್ರೆ ಅವನಿಗೆ ದೋಷವಿರೋ, ಕಾರಣ ದೋಷ ಇರೋದಿಲ್ಲ ಶ್ರುತಿಯಲ್ಲಿ. ಆ ರೀತಿ ನಿರೂಪಣೆ ಮಾಡ್ತಾರೆ. ಆದರೆ ಅವ್ರು ಹೇಳೋದು ತನ್ನ ವಿಷಯಕ ಜ್ಞಾನಕ್ಕೆ ತಾನು ಆಧಾರನಾಗಿದ್ದಾನಲ್ಲ, ಅದುವೇ ಅವನಿಗೆ ಪ್ರತ್ಯಕ್ತ ಹೊರತು ತನ್ನನ್ನು ತಾನು ತಿಳಿಯೋಕ್ಕಾಗೋದಿಲ್ಲ. ಅವನು ಅಂತ ನೇರವಾಗಿ ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಆದರೆ ತತ್ ಸ್ವತಃ ಸಿದ್ಧಿ ಸಿದ್ಧೇಹೇ ಸ್ವಸ್ಮೈ ಸ್ವೇನೇವ ಭಾನಂ ತತ್ ಇತಿ ಸಮುಚಿತಂ. ಆತ್ಮ ಸ್ವಯಂ ಪ್ರಕಾಶ, ಸ್ವತಃ ಸಿದ್ಧಿ ಸಿದ್ಧೇಹೇ. ಸ್ವಯಂ ಪ್ರಕಾಶ ಅನ್ನೋದು ನಿಶ್ಚಿತವಾಗಿರೋದ್ರಿಂದ ಹಿಂದೆ ಈಗ ತಾನೇ ನಿರೂಪಣೆ ಮಾಡಿ ಸ್ವಯಂ ಪ್ರಕಾಶತ್ವವನ್ನ ತಾನೇ ತಿಳಿತಾನೆ, ಮತ್ತೆ ಶ್ರುತಿಯಿಂದಲೂ ತಿಳಿಯಬಹುದು. ಇದು ತಿಳಿದಿರೋದ್ರಿಂದ ಇದಕ್ಕೆ ನಾವು ಪ್ರತ್ಯಕ್ತ್ವ ಅಂತ ಹೇಳೋದೇ ಯುಕ್ತವಾಗಿರೋದು. ಬರೀ ತನ್ನ ವಿಷಯ ಜ್ಞಾನಕ್ಕೆ ತಾನು ಆಶ್ರಯ ಅನ್ನೋದ್ರಿಂದ ಸ್ವತಃ ಸ್ವಯಂ ಪ್ರಕಾಶತ್ವ ಅನ್ನೋದು ಸಿದ್ಧಿಸೋದಿಲ್ಲ ಅವನಿಗೆ. ಅಸೌ ಸ್ವಾಪೇಕ್ಷೆಯ ಪ್ರತ್ಯಕ್ ಪದಾರ್ಥವಾದ ಆತ್ಮ ನಾನು ಅಂತ ತಾನೇ ತೋರ್ತಿದ್ದಾನೆ ಹೊರತು, ತನಗೆ ತೋರ್ತಾನೆ ಹೊರತು ಇತರರಿಗೆ ತೋರೋದಿಲ್ಲ. ಅವನು ತನಗೆ ತಾನೇ ಅಹಂ ಅಂತ ತೋರ್ತಾನೆ. ಅವನು ಬೇರೆಯವರಿಗೆ ಅಹಂ ಅಂತ ತೋರೋದಿಲ್ವಲ್ಲ ಅವನು. ಶ್ವೇತರೈಹಿ ಸ್ವಸ್ವಬುದ್ಧಿಯ ತ್ವಂ ಅಯಂ ಇತಿ ಮಿತಃ. ತನಗಿಂತಲೂ ಬೇರೆಯವರ ದೃಷ್ಟಿಯಿಂದ ಇತರೈಹಿ ಸ್ವಸ್ವಬುದ್ಧಿಯ, ಅವರವರ ಬುದ್ಧಿಯಿಂದ ಏನ್ ತೋರ್ತಾನೆ ಅಂದ್ರೆ ತ್ವಂ ಅಯಂ ಇತಿ ಮಿತಃ. ಅಯಂ ಅಂತ ಹೇಳ್ತೀವಿ, ಇವನು ಅಂತ ಹೇಳ್ತೀವಿ, ನೀನು ಅಂತ ಹೇಳ್ತೀವಿ, ಹೀಗೆ ಹೇಳ್ತೀವಿ ಹೊರತು ಅಹಂ ಅಂತ ತಿಳಿಯೋದಿಲ್ಲ ಬೇರೆ ಯಾರು ಅವನನ್ನ. ಆದ್ದರಿಂದ ನಿತ್ಯಂ ಪರಸ್ಮೈ ಭಾತಂ ಜಡಂ ಅಜಡಮಪಿ ಪರಾಗರ್ತೆ ಏವ ಸ್ಯಾತ್. ಜಡವೇ ಆಗಲಿ, ಜಡ ಪದಾರ್ಥವಾಗಲಿ, ಜ್ಞಾನವಾಗಲಿ ಮತ್ತೊಂದಕ್ಕೋಸ್ಕರವೇ ಯಾವಾಗ್ಲೂ ತೋರ್ತಾ ಇದ್ರೆ ಪರಾಕ್ ಪದಾರ್ಥ ಅಂತಾನೆ ಅದಕ್ಕೆ ಹೇಳೋದು. ಪರತಃ ಭಾಸಮಾನ ಯಾವುದಿದೆಯೋ ಅದು ಪರಾಕ್ ಪದಾರ್ಥ. ಪರತಃ ಭಾಸಮಾನಂ ಬೇರೆ, ಪರಸ್ಮೈ ಭಾಸಮಾನಂ ಇನ್ನೊಬ್ಬರಿಗೆ ತೋರ್ತಾ ಇರೋದು. ಪರಸ್ಮೈ ಭಾಸಮಾನವೇ ಯಾವುದಾಗಿದೆಯೋ ಅದು ಜಡ. ಸ್ವಸ್ಮೈ ಭಾಸಮಾನವಾದ್ರೆ ಪ್ರತ್ಯಕ್ ಅಂತ ಹೇಳ್ಬೇಕು. ಪರಸ್ಮೈ ಭಾಸಮಾನ ಪರಾಕ್ ಆಗುತ್ತೆ. ಸ್ವತಃ ಭಾಸಮಾನಂ ಅಂತ ಹೇಳಿದ್ರೆ ಸ್ವಯಂ ಪ್ರಕಾಶ. ಪರತಃ ಭಾಸಮಾನಂ ಅಂದ್ರೆ ಜಡ. ಇದು ಅವುಗಳ ಲಕ್ಷಣಗಳು. ಆದ್ರಿಂದ ಇಲ್ಲಿ ಸ್ವಸ್ಮೈ ಪರಸ್ಮೈ ಅಂತ ಇಟ್ಕೋಬೇಕು. ಸ್ವಸ್ಮೈ ಅಂದ್ರೆ ತನಗೆ ತಾನೇ ಅಂತ, ಪರಸ್ಮೈ ಅಂದ್ರೆ ಇತರರಿಗೆ ಯಾವಾಗ್ಲೂ ಯಾವ್ದು ತೋರಿಸುತ್ತೋ ಆ ಪದಾರ್ಥ, ಅದಕ್ಕೆ ಪರಾಕ್ ಪದಾರ್ಥ ಅಂತ ಹೆಸರು. ಜಡವಾಗಿರ್ಬೋದು, ಅಜಡವಾಗಿರ್ಬೋದು, ಯಾವುದೇ ಆಗಿರ್ಬೋದು. ಇತರರಿಗೆ ಮಾತ್ರವೇ ತೋರಿಸ್ತಾ ಇದ್ರೆ ಅದಕ್ಕೆ ಪರಾಕ್ ಪದಾರ್ಥ ಅಂತ ಹೆಸರು. ಪರಾಕಾದ ಜಡವೂ ಇದೆ, ಪರಾಕಾದ ಅಜಡವೂ ಇದೆ ದ್ರವ್ಯಗಳಲ್ಲಿ. ಪರಾಕ್ ಜಡ ಪದಾರ್ಥ ಯಾವುದು ಅಂದ್ರೆ ಎಲ್ಲ ಪದಾರ್ಥಗಳು, ಅಚೇತನ ಪದಾರ್ಥಗಳು, ಗಡ್ಡಪಟಾದಿಗಳು, ನಮ್ಮ ದೇಹ ಮೊದಲಾದೆಲ್ಲ ಪರಾಕ್ ಅಜಡ ದ್ರವ್ಯ. ಪರಾಕ್ ಜಡ ದ್ರವ್ಯ, ಇದೆಲ್ಲ ಜಡ ದ್ರವ್ಯಗಳು. ಪರಾಕ್ ಮಾತ್ರ ತಿಳಿಯುತ್ತೆ. ಆದರೆ ಜ್ಞಾನ ಅನ್ನೋದ್ರಲ್ಲಿಯೂ ಕೂಡ ಪರಾಕಾದ ಅಜಡ ದ್ರವ್ಯವಿದೆ. ಜ್ಞಾನ ಅಜಡ ಅಂದ್ರೆ ಸ್ವಯಂ ಪ್ರಕಾಶ, ಧರ್ಮಭೂತ ಜ್ಞಾನ
ಸ್ವಯಂ ಪ್ರಕಾಶ, ತನ್ನನ್ನು ತಾನೇ ತೋರಿಸುತ್ತೆ, ಆದ್ರೆ ಬೇರೆಯವರಿಗೆ ತೋರಿಸುತ್ತೆ, ತಾನು ತಿಳಿಯೋದಿಲ್ಲ. ಇದಕ್ಕೆ ಪರಾಕ್ ಅಂತ ಹೆಸರು. ಪರಾಕ್ ಪದಾರ್ಥ ಹೇಳ್ಬಿಟ್ಟು, ಅದರಿಂದ ಜಡ ಪದಾರ್ಥವೇ ಆಗಬಹುದು, ಜ್ಞಾನವೇ ಆಗಬಹುದು, ಎರಡೂ ಕೂಡ ಇನ್ನೊಂದಕ್ಕೋಸ್ಕರವೇ ಪರಸ್ಮೈ ಭಾಸಮಾನ ಆಗ್ತಾ ಇದ್ರೆ ಪರಾಕ್ ಪದಾರ್ಥ ಅಂತ ಹೇಳಲ್ಪಡುತ್ತೆ. ಆತ್ಮ ಹಾಗಲ್ಲ. ಕೆಲವು ಸತಿ ಅವನು ಅಯಂ ಅಂತ ತೋರ್ತಾನೆ, ಬೇರೆಯವರಿಗೆ ಅಯಂ ಅಂತ ತೋರ್ತಾನೆ. ಅಯಂ ಮನುಷ್ಯ ಅಂತ ಹೇಳ್ತೀವಿ, ಇವನು ಮನುಷ್ಯ ಇವನು ಅಂತ ಹೇಳಿ. ಆದ್ರೆ ತನಗೆ ತಾನು ಹೇಗೆ ತೋರ್ತಾನೆ? ಅಹಂ ಅಂತ ಅನುಭವ ಆಗುತ್ತೆ. ಅಹಂ ಮನುಷ್ಯ ಅಂತ ಅವರವರಿಗೂ ತೋರಿಸ್ಕೊಳ್ತಾನೆ. ಆದ್ದರಿಂದ ಅವನಿಗೆ ಪರಸ್ಮೈ ಏವ ಭಾಸಮಾನತ್ವ ಇಲ್ಲ, ಸ್ವಸ್ಮೈ ಭಾಸಮಾನತ್ವವೂ ಇದೆ ಅವನಿಗೆ. ಪರಸ್ಮೈಯೂ ಇದೆ, ಅದರ ಜೊತೆ ಸ್ವಸ್ಮೈ ಕೂಡ ಇದೆ, ಎರಡೂ ಕೂಡ ಅವನಿಗೆ ಇದೆ ಅನ್ನೋದನ್ನ ಹೇಳಿದ್ರು. ತಾರ್ಕಿಕರು ಸ್ವಯಂ ಪ್ರಕಾಶ ವಸ್ತು ಒಪ್ಪೋದಿಲ್ಲ, ಅಂದ ಸ್ವಯಂ ಪ್ರಕಾಶ ಅಲ್ಲ ಅಂತ ಹೇಳಿದ್ರು. ಅದ್ವೈತಿಗಳು ವೃತ್ತಿ ಧರ್ಮ ಅಂತ ಹೇಳ್ತಾರೆ, ಸ್ವಯಂ ಪ್ರಕಾಶತ್ವ, ಪ್ರತ್ಯಕ್ಷತ್ವ, ಜಡತ್ವ ಇದೆಲ್ಲ. ಇದಕ್ಕೆ ವಿರುದ್ಧವಾಗಿ ಸ್ವಯಂ ಪ್ರಕಾಶವಾಗಿರೋದೇ ಜಡ ಪರಾಕ್ ಅಂತ ಹೇಳ್ತಾರೆ. ಅದರಿಂದ ಅವರಿಗೆ ಅವ್ರು ಬೇರೆ ರೀತಿ ನಿರೂಪಣೆ ಮಾಡ್ತಾರೆ. ಎಲ್ಲ ಅಹಂ ಅನ್ನೋದು ಕೂಡ ಪ್ರತ್ಯೇಕ ಇದ್ರಲ್ಲಿ ಸೇರಿಸಿದ್ರು, ವಿಶ್ವದರ್ಥದಲ್ಲಿ ಸೇರಿಸಿದ್ರು. ಸಿದ್ಧಾಂತದಲ್ಲಾದ್ರೆ ಧರ್ಮಭೂತಿ ಜ್ಞಾನ, ನಿತ್ಯ ವಿಭೂತಿ ಎರಡೂ ಕೂಡ ಸ್ವಯಂ ಪ್ರಕಾಶ, ಸ್ವಯಂ ಪ್ರಕಾಶವಾದದ್ದು. ಮತ್ತೆ ಅಜಡ ದ್ರವ್ಯಗಳು, ಸ್ವಯಂ ಪ್ರಕಾಶ ಅಂದ್ರೆ ಅಜಡ, ಅಜಡವಾದರೂ ಕೂಡ ಪರಾಕ್ ಪದಾರ್ಥಗಳೇ ಆಗಿದೆ. ನಿತ್ಯ ವಿಭೂತಿ ತನ್ನನ್ನು ತಾನು ತಿಳಿಯೋದಿಲ್ಲ, ಧರ್ಮಭೂತ ಜ್ಞಾನವು ತನ್ನನ್ನು ತಾನು ತಿಳಿಯೋದಿಲ್ಲ. ಸ್ವಸ್ಮೈ ಭಾಸಮಾನತ್ವಂ ಇಲ್ಲ, ಅದೆರಡಕ್ಕೂ ಪ್ರತ್ಯಕ್ತ್ವ ಅನ್ನೋದಿಲ್ಲ. ಪರಸ್ಮೈ ಭಾಸಮಾನತ್ವಂ ಇದೆ, ಬೇರೆ ದಿಕ್ಕ ತಿಳಿಯುತ್ತೆ. ಮತ್ತೆ ಸ್ವತಃ ಭಾಸಮಾನತ್ವಂ ಇದೆ, ತಾನಾಗಿಯೇ ತೋರಿಸುತ್ತೆ, ಅಂದ ಸ್ವಯಂ ಪ್ರಕಾಶ ಅಂತ ಹೇಳೋದು. ಅದಕ್ಕೆ ಅಜಡ ಅಂದ್ರೆ ಅದೇನೆ. ಆದ್ರೆ ಬೇರೆಯವ್ರಿಗೆ ಮಾತ್ರವೇ ತೋರಿಸೋದ್ರಿಂದ ಪರಾಕ್ ಅಂತ ಹೇಳ್ತೀವಿ. ಪ್ರತ್ಯಕ್ತ್ವ, ಸ್ವಯಂ ಪ್ರಕಾಶತ್ವ ಎರಡು ಕೂಡ ಪರ್ಯಾಯ ಅಲ್ಲ ಅಂತ ಹೇಳ್ತಿದ್ದಾರೆ. ಸ್ವಯಂ ಪ್ರಕಾಶತ್ವ ಅನ್ನೋದು ಅಜಡತ್ವವನ್ನು ತೋರಿಸುತ್ತೆ, ಪ್ರತ್ಯಕ್ತ್ವ ಅನ್ನೋದು ಬೇರೆ, ತನ್ನನ್ನು ತಾನು ತಿಳಿಯೋದು. ಹೀಗೆ ಪರಾತ್ವ ಜಡತ್ವ ಎರಡು ಪರ್ಯಾಯವಲ್ಲ. ಜಡವಾಗಿರೋದು ಮಾತ್ರವೇ ಪರಾಕ್ ಆಗಿರ್ಬೇಕು ಅಂತ ನಿಯಮ ಇಲ್ಲ. ಅಜಡವಾಗಿರೋದು ಪರಾಕ್ ಆಗಿದೆ. ಯಾವುದು ಅಂದ್ರೆ ಧರ್ಮಭೂತ ಜ್ಞಾನ, ನಿತ್ಯ ವಿಭೂತಿ. ಜಡವಾಗಿರೋದು ಮಾತ್ರವೇ ಪರಾಕ್ ದ್ರವ್ಯ ಅಂತ ಹೇಳಕ್ಕಾಗಲ್ಲ, ಅಜಡದಲ್ಲಿಯೂ ಪರಾಕ್ ಇದೆ. ಆ ರೀತಿ ಅದಕ್ಕೆ ಪರ್ಯಾಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರತ್ಯಕ್ತ್ವ ಸ್ವಯಂ ಪ್ರಕಾಶವೂ ಹಾಗೆ. ಅಜಡವಾಗಿರೋದೆಲ್ಲ ತನ್ನನ್ನು ತಾನು ತಿಳಿಯೋದಿಲ್ಲ, ಅಜಡವಾಗಿರೋದು ತನ್ನನ್ನು ತಾನು ತೋರಿಸುತ್ತೆ ಅಷ್ಟೇ. ಪ್ರತ್ಯೇಕ ಪದಾರ್ಥ ಮಾತ್ರವೇ ತನ್ನನ್ನು ತಾನು ತಿಳಿಯುತ್ತೆ. ಈ ಶಬ್ದಗಳು ಸ್ವಲ್ಪ ಬಹಳ ಕನ್ಫ್ಯೂಸಿಂಗ್ ಆಗಿರುತ್ತೆ, ಅದು ನಿಧಾನವಾಗಿ ಗ್ರಹಿಸ್ಕೊಳ್ಬೇಕು. ವಸ್ತುಗಳ ಪ್ರಕಾಶದಲ್ಲಿ ಯಾವುದರಿಂದ ಪ್ರಕಾಶಿಸುತ್ತೆ, ಯಾರಿಗೆ ಪ್ರಕಾಶಿಸುತ್ತೆ ಅನ್ನೋ ಎರಡು ಅಂಶ. ಸ್ವತಃ ಪರತಃ ವಾ ಸ್ವಸ್ಮೈ ಪರಸ್ಮೈ ಅಷ್ಟೇ. ಅಲ್ಲಿರೋದು 4 ಶಬ್ದಗಳು, ಸ್ವಸ್ಮೈ, ಪರಸ್ಮೈ, ಸ್ವತಃ, ಪರತಃ. ಇದು 4 ಶಬ್ದಗಳಲ್ಲಿ ಸರಿಯಾಗಿ ನಾವು ನೋಡ್ಕೊಂಡ್ಬಿಟ್ರೆ ಸ್ಪಷ್ಟವಾಗಿ ಸಿಕ್ಬಿಡುತ್ತೆ ನಮ್ಗೆ. ಆದ್ರಿಂದ ಪ್ರಕಾಶಕ್ಕೆ ಯಾವುದು ಸಾಧನ, ಫಲ ಪಡೆಯೋನು ಯಾರು, ಇದು ತನ್ನಿಂದಲೇ ತಾನು ಪ್ರಕಾಶಿಸಿದ್ರೆ ಸ್ವಯಂ ಪ್ರಕಾಶ ಅಂತ ಹೇಳ್ತೀವಿ. ಸ್ವಯಂ ತನಗಾಗಿಯೇ ಪ್ರಕಾಶಿಸೋದು ಪ್ರತ್ಯೇಕ ಅಂತ ಹೇಳ್ತೀವಿ. ಜಡ ವಸ್ತುಗಳು ಆತ್ಮನಿಗಾಗಿಯೇ ಆಗೋದ್ರಿಂದ ಪರಾಕ್ ವಸ್ತುಗಳು, ಇನ್ನೊಬ್ಬರಿಗೆ ತೋರಿಸುತ್ತೆ ಅಷ್ಟೇ. ಅದಕ್ಕೆಂತ ಆರಂಭದಲ್ಲಿ ಪ್ರತ್ಯೇಕ ಪರಾಕ್ ಅನ್ನೋ ವಿಭಾಗವನ್ನ ಅಜಡಕ್ಕೆ ಹೇಳಿರೋದ್ರಿಂದ ಪರಾತ್ಮ ಅನ್ನೋದು ಜಡಕ್ಕೆ ಮಾತ್ರವೇ ಅಲ್ಲ, ಅದನ್ನು ಹೇಳ್ತಾರೆ. ಪರಸ್ಮೈ ಇಲ್ಲಿ ಹೇಳ್ತೀಯ ನೋಡಿ, ಪರಸ್ಮೈ ಸ್ವತಃ ಭಾಸಮಾನಂ ಪರಾಕ್, ಸ್ವಸ್ಮೈ ಸ್ವತಃ ಭಾಸಮಾನಂ ಪ್ರತ್ಯಕ್, ಪರಸ್ಮೈ ಪರತಃ ಭಾಸಮಾನಂ ಜಡಂ, ಸ್ವತಃ ಭಾಸಮಾನಂ ಅಜಡಂ. ಇದೆಲ್ಲ ಇವುಗಳ ಲಕ್ಷಣಗಳು. ಇದನ್ನೇ ಆ ಸ್ಲೈಡ್ ಅಲ್ಲಿ ನಾನು ಹಾಕಿ ತೋರಿಸಿದ್ದು. ಸ್ವತಃ ಪರತಃ ಸ್ವಸ್ಮೈ ಪರಸ್ಮೈ ಇದಿಷ್ಟು ತಿಳ್ಕೊಂಡ್ರೆ ಸ್ಪಷ್ಟವಾಗಿ ತಿಳಿಯುತ್ತೆ ನಮ್ಗೆ. ಯಾವುದು ಧರ್ಮಭೂತ ಜ್ಞಾನ ಅನ್ನೋದು ಸ್ವಸ್ಮೈ ಇಲ್ಲ, ಅದಕ್ಕೆ ಪರಸ್ಮೈ ಮಾತ್ರವೇ. ಆದರೆ ಸ್ವತಃ ಅನ್ನೋದಿದೆ. ಘಟಾದಿ ಪದಾರ್ಥಗಳು, ದೇಹ, ಘಟ ಮೊದಲಾದ ಅಚಿತ್ ಪದಾರ್ಥಗಳಿಗೆ ಪರತಃ ಪರಸ್ಮೈ ಅಷ್ಟೇ. ಸ್ವಸ್ಮೈಯೂ ಇಲ್ಲ, ಸ್ವತಃನೂ ಇಲ್ಲ. ಅದಕ್ಕೆ ತಾನಾಗಿಯೂ ತೋರಿಸೋದಿಲ್ಲ, ತನ್ನನ್ನು ಕೂಡ ತಿಳಿಯೋದಿಲ್ಲ, ಎರಡೂ ಇಲ್ಲ. ಅದಕ್ಕೆ ಪರತಃನೇ ಪರಸ್ಮೈ ಅಷ್ಟೇನೆ ಅದಕ್ಕೆ ಇರೋದು. ಧರ್ಮಭೂತ ಜ್ಞಾನಕ್ಕೆ ಪರಸ್ಮೈ ಮತ್ತೆ ಅದು ಸ್ವತಃ ಇದೆ, ಆದರೆ ಸ್ವಸ್ಮೈ ಅನ್ನೋದಿಲ್ಲ, ತನ್ನನ್ನು ತಾನು ತಿಳಿಯೋದಿಲ್ಲ. ಜೀವಾತ್ಮ ತನ್ನನ್ನು ತಾನು ತಿಳಿತಾನೆ, ಬೇರೆಯವ್ರಿಗೂ ಬೇರೆ ಜ್ಞಾನದಿಂದ ತನ್ನನ್ನು ತೋರಿಸ್ತಾನೆ.
ಬೇರೆ ಜ್ಞಾನದಿಂದಲೂ ತನ್ನನ್ನು ತಿಳಿತಾನೆ. ಎಲ್ಲವೂ ಸಾಧ್ಯ ಅವನಿಗೆ. ಅದನ್ನ ಸ್ವಸ್ಮೈ ಪರತಶ್ಚ ಸ್ವತಃ ಪರತಶ್ಚ ಸ್ವಸ್ಮೈ ಭಾಸಮಾನಂ ಅಂತ ಹೇಳಿದ್ವಿ ಅವನ್ನ. ಪರತಃ ಪರಸ್ಮೈ ಭಾಸಮಾನಂ, ಇದೆಲ್ಲವೂ ಕೂಡ ಅವನಿಗೆ ಸಾಧ್ಯ. ಇದುವೇ ಈ ಲಕ್ಷಣಗಳನ್ನ ಇಲ್ಲಿ ಹೀಗೆ ನಿರೂಪಣೆ ಮಾಡ್ತಾರೆ. ಅದನ್ನೇ ಸ್ಲೈಡ್ ಅಲ್ಲಿ ನಾನು ಹೇಳಿದ್ದು. ಆ ಸ್ಲೈಡ್ ಅಲ್ಲಿ ಒಂದ್ಸತಿ ನೋಡಿದ್ರೆ ಇನ್ನೊಂದ್ಸತಿ ಸ್ಪಷ್ಟವಾಗುತ್ತೆ ನಮ್ಗೆ. ಪರತಃ ಪರಸ್ಮೈ ಅಂತ ಹೇಳೋದು, ರಿವೀಲ್ ಟು ಅದರ್ಸ್ ಥ್ರೂ ಅದರ್ ಜ್ಞಾನ, ಅದೇ ಅನದರ್ ಜ್ಞಾನ, ಬೇರೊಬ್ಬರಿಗೆ ಬೇರೆಯಿಂದ ತಿಳಿಯಲ್ಪಡೋದು. ತನ್ನನ್ನು ತಾನು ತಿಳಿಯೋದಿಲ್ಲ, ತಾನೇ ತನ್ನನ್ನು ತಿಳಿಸೋದಿಲ್ಲ. ಇದುವೇ ಅದರ ಲಕ್ಷಣ. ಇದು ಜಡ ಪದಾರ್ಥಗಳು, ಪರಾಕಾದ ಪದಾರ್ಥಗಳು. ಧರ್ಮಭೂತ ಜ್ಞಾನ ಅನ್ನೋದು ಏನು ಅಂದ್ರೆ ಅಜಡ, ಆದರೆ ಪರಾಕಾಗಿದೆ. ನಿತ್ಯೋಭೂತಿಯು ಹೀಗೆ ಪರತಃ ಸ್ವತಶ್ಚ ಪರಸ್ಮೈ ಏವ ಭಾಸಮಾನ, ಪರಸ್ಮ ಏವ ಭಾಸಮಾನ, ಬೇರೆಯವ್ರಿಗೆ ಮಾತ್ರವೇ ತಿಳಿಸುತ್ತೆ ಹೊರತು ತನ್ನನ್ನು ತಿಳಿಯೋದಿಲ್ಲ. ಬೇರೆ ವಿಷಯವನ್ನು ತನ್ನನ್ನು ಪ್ರಕಾಶಪಡಿಸುತ್ತೆ, ಬೇರೆಯವರಿಗೆ ತನ್ನನ್ನು ತಿಳಿಯೋದಿಲ್ಲ. ಅದೇ ಇಲ್ಲಿ ವ್ಯತ್ಯಾಸ. ಆತ್ಮನಿಗೆ ಸ್ವಸ್ಮೈ ಇದೆ, ಸ್ವತಃ ಇದೆ, ಪರತಃ ಇದೆ, ಪರಸ್ಮೈ ಇದೆ, ಎಲ್ಲ ಇದೆ ಅವನಿಗೆ. ಸ್ವತಃ ಪರತಶ್ಚ ಸ್ವಸ್ಮೈ ಭಾಸಮಾನ, ತನ್ನನ್ನು ತಾನು ನೇರವಾಗಿಯೂ ತಿಳಿತಾನೆ, ಇನ್ನೊಂದು ಶಾಸ್ತ್ರದ ಮೂಲಕವೂ ತಿಳಿತಾನೆ. ಮತ್ತೆ ಪರತಃ ಪರಸ್ಮೈ ಭಾಸಮಾನ, ಬೇರೊಂದು ಜ್ಞಾನದಿಂದ ಇನ್ನೊಬ್ಬರಿಗೂ ತಿಳಿದು ಬರ್ತಾನೆ. ಈ ರೀತಿ ಇದು ಎಲ್ಲವೂ ಅವನಿಗೆ ಇದೆ. ಇದು ಇವರ ಆತ್ಮ. ಈ ಮೂರು ಲಕ್ಷಣಗಳು ಪ್ರಧಾನವಾದದ್ದು, ನಾವು ತಿಳಿಬೇಕಾದದ್ದು. ಅದನ್ನ ಇದು ನೋಡಿದ್ವಿ ಈ ಶ್ಲೋಕದಲ್ಲಿ. ಸಂಸ್ಕೃತ ಶ್ಲೋಕದಲ್ಲಿ ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳಿ ನಮಸ್ಕಾರ ತಿಳಿಸ್ಕೊಳ್ತೇವೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.